ಹಿಂಗ್ ಇಟ್ಕೊಂಡು ಪ್ರೆಸ್ ಮಾಡಿ ಓಪನ್ ಮಾಡಿ ಅಷ್ಟೇ. 1 ಸೆಕೆಂಡ್ ಇಲ್ಲ ಸರ್ ಇದು. ಈಗ ಜಸ್ಟ್ ಕ್ಲೋಸ್ ಮಾಡಿ ನೋಡಿ, ಅದೇ ಪಫಿ ಆಗುತ್ತೆ. ಪಫಿ ಆಗುವಾಗ ಜಸ್ಟ್ ಸಪೋರ್ಟ್ ಮಾಡಿದ್ರೆ ವಾವ್ ನಿಜ. ಈಗ ಸೈಮೆಂಟ್ ಅಲ್ಲಿ ಪ್ರೆಸ್ ಮಾಡ್ಬೇಕು. ಈ ತರ ಸೈಮೆಂಟ್ ಅಲ್ಲಿ ಒಟ್ಟೆ ಎಟ್ ಅ ಟೈಮ್. ಓಕೆ, ನೀವು ರೋಸ್ಟೆಡಿಂಗ್ ಆಗ್ಬೇಕಂದ್ರೆ ನಿಮಗೆ ಮುಚ್ಚಬಹುದು ಬೇಕಾದ್ರೆ ಓಪನ್. ವೀಕ್ಷಕರೇ, ನಿಮ್ಗೆ ನಾನು ಹೋಳಿಗೆನ ತೋರಿಸ್ತಾ ಇದ್ದೀನಿ. 2 hours ಗೆ 1 ಯೂನಿಟ್ ಮಾತ್ರ ಸರ್. 1 ಯೂನಿಟ್ ಮಾತ್ರ. 2 hours ಅಲ್ಲಿ ನಿಮಗೆ 105 ಚಪಾತಿ ಮಾಡಬಹುದು. 40 ಸೆಕೆಂಡ್ ಒಂದು ಚಪಾತಿ ನಾವು ತೋರಿಸಿರೋದು. ಹೌದು. ಸೊ ಇದ್ರ ನೀವು ಈ ಟೈಮ್ಗೆ ಮಾಡಿದ್ರೆ ನಿಮಗೆ 2 hours ಗೆ 105 ಚಪಾತಿ ಮಾಡಿಸ್ಕೋಬಹುದು. ಆಯಿಲ್ ಬೇಕಾಗಿಲ್ಲ ಸರ್ ಇಲ್ಲಿ. ಆಯಿಲ್ ಬೇಕಾಗಿಲ್ಲ. ಫಸ್ಟ್ ಆಯಿಲ್ ಹಾಕ್ಬೇಕಾಗಿಲ್ಲ. ಫಸ್ಟ್ ದೋಸೆ ಮಾಡಿ ಮೇಲ್ಗಡೆ ನಿಮಗೆ ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕಿ, ಬೇಡ ಅಂದ್ರೆ ವಿತೌಟ್ ಆಯಿಲ್ ತೆಗಿಬಹುದು. ತವಾಗೆ ಚಪಾತಿಗೆ ಒಂದು ತವಾ ಇಟ್ಕೊಳ್ತಾರೆ, ದೋಸೆಗೆ ಒಂದು ಹೆಂಚು ಇಟ್ಕೊಳ್ತಾರೆ. ಇದು ಆತರ ಬೇಕಾಗಿಲ್ಲ. ಇದು ಯಾವುದೇ ವೆರೈಟೀಸ್ಗೆ ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತೆ. ಅಂದ್ರೆ ಗ್ಯಾಸ್ ತಲೆ ಬಿಸಿನೇ ಇಲ್ವಲ್ಲ ಸರ್, ಕರೆಂಟ್ ಹಾಕೊಂಡು ಹಂಗೆ ಮಾಡ್ತಾರೆ. ಈಗ ಗ್ಯಾಸ್ ಬಂದು ತುಂಬಾ ಜಾಸ್ತಿ ಆಗ್ತಾ ಇರ್ತದೆ ಸರ್. ಹೌದು, ಗ್ಯಾಸ್ ಆಗುತ್ತೆ. ಹೌದು. ಕರೆಂಟ್ ಬಂದು ಅಷ್ಟೇನಿಲ್ಲ ನಿಮಗೆ. ಟೋಸ್ಟ್ ಆಗಿದೆ, ಬ್ರೆಡ್ ಟೋಸ್ಟ್. ಟೋಸ್ಟ್ ಆಗಿ ಒಂದ್ಸರಿ ಟೋಸ್ಟ್ ಮಾಡಿ ಹಾಕೊಂಡಿದ್ರೆ ಇನ್ನ ಚೆನ್ನಾಗಿ. ನಿಮ್ಗೆ ಆಯಿಲ್ ಹಾಕಿಲ್ಲ, ವಿತೌಟ್ ಆಯಿಲ್ ಅಲ್ಲಿ ಡ್ರೈ ಮಸಾಲಾ ಕಡಲೆ ಬೀಜ ರೆಡಿ ಮಾಡಿಸ್ಕೋಬಹುದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಅಪ್ಲಯನ್ಸಸ್ ವಿಡಿಯೋ ಜೊತೆ. ಹೌದು ಸ್ನೇಹಿತರೆ, ಇವತ್ತು ನಾನಿದ್ದೀನಿ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಶಂಕರ್ ಮಠದಲ್ಲಿ ನಿಯರ್ ಬೈ ಇರುವಂತಹ ಗೋಲ್ಡನ್ ಅಸೋಸಿಯೇಟ್ಸ್ ಅಲ್ಲಿ, ಹಾಗೂ ಅದರ ಓನರ್ ಆದಂತಹ ಕಾರ್ತಿಕ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಮೊದಲದಾಗಿ ಕಾರ್ತಿಕ್ ಅವ್ರ ಹತ್ರ ಮಾತಾಡೋಣ. ಒಂದು ಸ್ಪೆಷಲ್ ಆದಂತಹ ಒಂದು ಅಪ್ಲಯನ್ಸಸ್ ಅನ್ನ ನಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಅದು ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಕಾರ್ತಿಕ್ ಅವರೇ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ಕಾರ್ತಿಕ್ ಅವರೇ, ಇವತ್ತು ನಮ್ಗೆ ಯಾವ ಪ್ರಾಡಕ್ಟ್ ಅನ್ನ ತೋರಿಸ್ತಾ ಇದ್ದೀರಾ? ನಾವು ಈಗ ನಿಮಗೆ ಒಂದು ಮಲ್ಟಿ ಮೇಕರ್ ಪ್ರಾಡಕ್ಟ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಮಲ್ಟಿ ಮೇಕರ್ ಅಂದ್ರೆ ಏನ್ ಸರ್ ಇದು? ಮಲ್ಟಿ ಮೇಕರ್ ಅಂದ್ರೆ ಈಗ ನೀವು ಫಸ್ಟ್ ಒಂದು ಚಪಾತಿ ಮೇಕರ್ ನೋಡಿರ್ತೀರಾ? ನೋಡಿದೀನಿ, ಟಿವಿಲೆಲ್ಲ ನೋಡಿದೀವಿ. ಅದರಲ್ಲಿ ಏನಂದ್ರೆ ಡ್ರಾಬ್ಯಾಕ್ಸ್ ಏನೇನು ಇರುತ್ತದೋ ಅದು ತುಂಬಾ ಜನ ನ್ಯಾಪ್ಟಾಲ್ ಆನ್ಲೈನ್ ಟೆಲಿಸರ್ವಿಸ್ ಪರ್ಚೇಸ್ ಮಾಡಿರ್ತಾರೆ. ಸೊ ಒಂದು ಈ ತರ ಇರುತ್ತದೆ. ಇದಲ್ವಾ ಇದು? ಹೌದು, ಇದು ರೋಟಿ ಮೇಕರ್. ಓಕೆ. ಇದು ಬಂದು ತುಂಬಾ ಜನ ಯೂಸ್ ಮಾಡಕ್ ಗೊತ್ತಾಗಲ್ಲ. ಸೆಕೆಂಡ್ ಥಿಂಗ್, ನಿಮಗೆ ಇದು ನೈಸ್ ಆಗಿರೋದ್ರಿಂದ ಸರಿಯಾಗಿ ಆಗುದಿಲ್ಲ. ಇದು ನೈಸ್ ಆಗಿರೋದ್ರಿಂದ. ಓಕೆ. ಸೊ ಮಲ್ಟಿ ಮೇಕರ್ ಅಲ್ಲಿ ನೀವು ಟವಾಲಿ ಮಾಡಿದ ಪ್ರತಿಯೊಂದು ಐಟಮ್ ನಿಮಗೆ ಮಾಡ್ಕೋಬಹುದು. ಟವಾದಲ್ಲಿ ಏನೇನ್ ಮಾಡ್ತೀರಾ ನೀವು? ಚಪಾತಿ, ಪರೋಟ, ದೋಸಾ, ಹೋಳಿಗೆ ಅಬೌವ್ 30 ವೆರೈಟೀಸ್ ನೀವು ಮಾಡಿಸ್ಕೋಬಹುದು. ಇದು ನಾವು ಕಂಪ್ಲೀಟ್ ಹೇಳೋದಕ್ಕಿಂತ ನಿಮ್ಗೆ ಕಂಪ್ಲೀಟ್ ನಿಮ್ಗೆ ಲೈವ್ ಡೆಮೋ ತೋರಿಸ್ತೀನಿ. ಅವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಈ ಪ್ರಾಡಕ್ಟ್ ಏನಂತ. ಓಕೆ. ಸೊ ನೀವ್ ಏನ್ ಮಾಡಿದೀರಾ ಅಂತಂದ್ರೆ, ಏನು ರೋಟಿ ಮೇಕರ್ ಇದೆ ಇದನ್ನ ಅಪ್ಗ್ರೇಡ್ ಮಾಡಿದೀರಾ ಅಲ್ವಾ? ಸೊ ಮಲ್ಟಿ ಮೇಕರ್ ಮಾಡಿದೀರಾ. ಒಂದು ರೋಟಿ ಅಷ್ಟೇ ಅಲ್ಲ, 30ಕ್ಕಿಂತನೂ ಹೆಚ್ಚಿನ ಪ್ರಾಡಕ್ಟ್ ಗಳನ್ನ ಮಾಡಬಹುದು. ಹೌದು, ಫುಡ್ ಇದನ್ನ ಮಾಡಬಹುದು. ಸೊ ನಮ್ಮ ಲೇಡೀಸ್ ಗೆಲ್ಲ ಒಳ್ಳೆ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದಲ್ವಾ? ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಓಕೆ. ಸೆಕೆಂಡ್ ಥಿಂಗ್, ನಿಮಗೆ ಬಂದ್ಬಿಟ್ಟು ಇದು ತವಾ ಬೇಸ್ ತರ ಬಂದಿದೆ ಅಂಡ್ ಸೆರಾಮಿಕ್ ಕೋಟೆಡ್. ಇದು ಫಸ್ಟ್ ಬಂದಿರೋದು ಟೆಫ್ಲಾನ್ ಬರ್ತದೆ, ಸೆರಾಮಿಕ್ ಕೋಟೆಡ್ ಬಂದಿದೆ. ಸೆರಾಮಿಕ್ ಕೋಟೆಡ್ ಇಲ್ಲಿ ಇಟ್ಟಿದ್ರಲ್ಲ, ಇದೆ ಅಲ್ವಾ ಸರ್? ಇದ್ರಲ್ಲಿ 2 ತರ ಕಾಣ್ತಾ ಇದೆ. ಇದು ಏನಂತ ಸ್ವಲ್ಪ ಹಂಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀರಾ? ಸರ್, ಇದು ನಿಮಗೆ ಸೈಜ್ ವೈಸ್ ಇದೆ. ಈಗ ನಾವು ಸಿಟಿಯಲ್ಲಿ ಜಾಗ ಸಿಕ್ಕದೇ ಇರ್ತದೆ, ಪ್ಲೇಸಸ್ ಜಾಗ ಕಮ್ಮಿ ಇರೋದ್ವಾಗ ಒಂದು 8.5 ಇಂಚಸ್ ಒಂದು ಮಾಡ್ತಾ ಇರೋದು, ಚಿಕ್ಕದ್ ಮಾಡ್ತಾ ಇದೀನಿ. ಈಗ ನಾವು ಹುಬ್ಳಿ, ಧಾರವಾಡ, ಬೆಳಗಾಂ ಕಡೆಲ್ಲ ಹೋದ್ರೆ ದೊಡ್ಡ ಸೈಜ್ ದೊಡ್ಡದು ಕೇಳ್ತಾರೆ. ಅವ್ರಿಗೋಸ್ಕರ ನಾವು ಸ್ಪೆಷಲ್ ಆಗಿ ಇದು ದೊಡ್ಡ ಸೈಜ್ ಮಾಡಿದೀರಾ. ಸೊ 2 ಸೈಜ್ ಇದೆ ಅಲ್ವಾ? ಒಂದ್ ಕೆಲಸ ಮಾಡೋಣ, ನಮ್ಮ ವೀಕ್ಷಕರಿಗೆ ಫಸ್ಟ್ ಡೆಮೋ ಕೊಟ್ಬಿಡೋಣ. ಫುಲ್ ಡೆಮೋ ತಗೊಂಡ್ಬಿಡೋಣ. ವೀಕ್ಷಕರೇ ನೋಡ್ತಾ ಇರಿ, ಇದ್ರಲ್ಲಿ ಏನೇನ್ ಮಾಡಬಹುದು. ಇವ್ರು ಹೇಳಿದ್ರು 30 ಅಂತ ಹೇಳ್ಬಿಟ್ಟು, ಬಟ್ ಹಂಗೆ ಹೇಳಿದ್ರಾಗತ್ತಾ? ಮಾಡಿ ತೋರಿಸ್ಬೇಕು ತಾನೆ? ಇವ್ರು ಮಾಡಿ ತೋರಿಸ್ತಾರೆ ಇವಾಗ. ಸೊ ಡೆಮೋ ನೋಡ್ಬಿಡೋಣ, ಯಾವ್ಯಾವ ಪ್ರಾಡಕ್ಟ್ ಮಾಡಕ್ಕಾಗತ್ತೆ, ಹೇಗ್ ಮಾಡೋದು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅದರ ನಂತರ ಏನೇನ್ ಸೈಜಸ್ ಇದೆ, ಸೈಜ್ ಬೆಲೆ ಏನಾಗುತ್ತೆ, ಸರ್ವಿಸ್ ಏನಾಗುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇದೆಯಾ, ಎಲ್ಲೆಲ್ಲಿಗೆ ಕಳ್ಸಿಕೊಡ್ತಾರೆ ಇವರು, ಪ್ರತಿಯೊಂದನ್ನು ಕಾರ್ತಿಕ್ ಅವ್ರು ತಿಳಿಸ್ಕೊಡ್ತಾರೆ. ಸರ್ ಮೊದಲು ಡೆಮೋ ಕೊಟ್ಬಿಡ್ತಾರೆ ನಮ್ಗೆ. ಬನ್ನಿ ವೀಕ್ಷಕರೇ, ಡೆಮೋ ನೋಡ್ಕೊಂಡ್ ಬಂದ್ಬಿಡೋಣ. ಇವಾಗ ಡೆಮೋ ಕೊಡ್ತಾ ಇದ್ರಲ್ವಾ? ಹೌದು ಸರ್, ಕೊಡ್ತಾ ಇದೀನಿ. ಈಗ ನಾವು ನಮ್ಮ ಮೂರ್ತಿ ಅವರು ಮಾಡ್ತಾ ಇರೋದು. ಈಗ ನಾವು ಎಕ್ಸ್ಪ್ಲೈನ್ ಮಾಡ್ತೀನಿ, ಅವ್ರು ಮಾಡ್ತಾ ಇರ್ತಾರೆ. ಹೇಳಿ. ಯಾಕಂದ್ರೆ ಈಗ ನಾವು ಹೇಳಿ ಕೊಟ್ಬಿಟ್ಟು ಆಮೇಲೆ ಮತ್ತವ್ರು ಮಾಡ್ಬೇಕಲ್ವಾ? ಹೌದು, ಅವರೇ ಮಾಡಕ್ ಹೇಳ್ತಾ ಇದೀನಿ. ಸರಿ. ಈಗ ನೋಡಿ, ಫಸ್ಟ್ ಚಪಾತಿ ಮೇಕರಿಗೆ ಕೂಡ ಇದಕ್ಕೆ ಕೂಡ ಫಸ್ಟ್ ಹಿಟ್ಟು ಪ್ರಿಪರೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಹಿಟ್ಟು ಹೆಂಗ್ ಮಾಡೋದು ಫಸ್ಟ್ ತೋರಿಸ್ಕೊಡ್ತಾರೆ ನಿಮಗೆ. ಸರಿ ಸರ್, ಓಕೆ. 1 ಸೆಕೆಂಡ್ ಕಂಪ್ಲೀಟ್ ನಿಮಗೆ ಹಿಟ್ಟು ಹೆಂಗ್ ಮಾಡೋದು ತೋರಿಸ್ಬಿಡಿ ಸರ್. ಇದು ನಾವು ಆಶೀರ್ವಾದ ಹಿಟ್ಟು ಯೂಸ್ ಮಾಡ್ತಾ ಇದೀನಿ. ಓಕೆ. ಬಟ್ ನಿಮ್ಗೆ ಈ ಹಿಟ್ಟೆ ಯೂಸ್ ಮಾಡ್ಬೇಕಂತಿಲ್ಲ, ಯಾವುದೇ ಗೋಧಿ ಯೂಸ್ ಮಾಡಿ, ಓಕೆನಾ? ಬಟ್ ಏನ್ ಗೊತ್ತಂದ್ರೆ ಹಿಟ್ಟು ಹೆಂಗ್ ಕಲ್ಸ್ತಾರೋ ಅದನ್ನ ನೋಡ್ಕೊಳ್ಳಿ, ಅಷ್ಟೇ ನೋಡ್ಕೊಬೇಕು. ಓಕೆ. ನೋಡಿ, ಇದರಲ್ಲಿ ಸಾಲ್ಟ್ ಹಾಕ್ತಾರೆ.
ಸರ್ ಎಷ್ಟಕ್ಕೆ ಸಾಲ್ಟ್ ಹಾಕ್ಬೇಕಂತ ಏನಿಲ್ವಲ್ಲ ಅವ್ರ ರುಚಿಗೆ ತಕ್ಕ ಹಾಗೆ ಅವ್ರಿಗೆ ಏನ್ ಬೇಕು ಎಷ್ಟು ಬೇರೆ ಸಾಲ್ಟ್ ಹಾಕ್ಬೇಕಾಗಿಲ್ಲ. ಓಕೆ ಓಕೆ ಕೆಲವರು ಸಾಲ್ಟ್ ಬೇಕಾಗಲ್ಲ. ನಿಮ್ ಇಂಗ್ರೀಡಿಯೆಂಟ್ಸ್ ನಿಮ್ ಮನೇಲಿ ಹೆಂಗ್ ಮಾಡ್ತಾರೆ ಹಂಗೇನ ಇದ್ರಲ್ಲಿ ಏನ್ ಡಿಫ್ರೆನ್ಸ್ ಏನಿಲ್ಲ. ಓಕೆ ನೀರ್ ಕೂಡ ಅಪ್ರಾಕ್ಸಿಮೇಟ್ ಮಿಕ್ಸಿಂಗ್ ಮಾಡ್ತಾರೆ, ನಿಮ್ಗೆ ಕ್ವಾಂಟಿಟಿ ಬಗ್ಗೆ ಮಿಕ್ಸಿಂಗ್ ಏನಿಲ್ಲ. ಓಕೆ ನಾವು ಒಂದು ಈಗ ಅಪ್ರಾಕ್ಸಿಮೇಟ್ ನಾವು ಲೂಸ್ ಆಗಿ ಕಲ್ಸ್ತೀನಿ ಅಷ್ಟೇ. ಈಗ ಮಾಮೂಲಿ ಮಾಡೋದಕ್ಕಿಂತ ನಾವು ತಾಲಿಪಟ್ಟು ಹೋಳಿಗೆಲ್ಲ ಮಾಡ್ತಾರ ಲೂಸ್ ಆಗಿ ಕಲ್ಸ್ಕೋಬೇಕು. ಓಕೆ ಅಷ್ಟೇ. ನೀವು ಇನ್ನೊಂದೇನಂದ್ರೆ ಲೂಸ್ ಆಗಿ ಕಲ್ಸೋದು ಈಸಿ. ಈಗ ನಿಮ್ಗೆ ನಾರ್ಮಲ್ ಬಂದ್ಬಿಟ್ಟು ಗಟ್ಟಿ ಕಲ್ಸ್ತಾರಲ್ಲ, ಹೌದು ಗಟ್ಟಿ ಕಲ್ಸ್ಬೇಕಂದ್ರೆ ತುಂಬಾ ಹೊಡಿಬೇಕಾಗುತ್ತೆ, ಡಗ್ ಮಾಡ್ಬೇಕಾಗುತ್ತೆ. ನೋಡಿ ನೀರ್ ಹಾಕ್ತಾರೆ, ಹಾಕಿ ಆ ಹಿಟ್ಟಿನ ಸ್ಮೂತ್ ಮಾಡ್ತಾ ಇರ್ತಾರೆ ಅಷ್ಟೇ. ಓಕೆ ಜಸ್ಟ್ ಗ್ಲೋಬ್ ಜಾಮ್ ಮಿಕ್ಸಿಂಗ್ ತರ ಹೆಂಗ್ ಬೇಗ ಮಾಡ್ಕೊಳ್ತಾರೆ. ಇದು ಬಂದು ನೋಡಿ ಈಗ ಫಾಸ್ಟ್ 3 minutes ಒಳಗಡೆ ಇಟ್ಟು ಮಾಡ್ಕೋಬಹುದು ಅಷ್ಟೇ. ಅಷ್ಟು ಟೈಮಿಂಗ್ಸ್ ಏನ ಇರಲ್ಲ. ಇದು ಲಾಸ್ಟ್ ಮಾಮೂಲಿ ಈ ಕನ್ಸಿಸ್ಟೆನ್ಸಿ ಮಾಡ್ತಾರಲ್ಲ, ಈಗ ಏನ್ ಮಾಡ್ಬೇಕು, ಸ್ವಲ್ಪ ಸ್ಮೂತ್ ಮಾಡ್ಬೇಕು. ಸ್ಮೂತ್ ಅಂದ್ರೆ ಸ್ವಲ್ಪ ನೀರ್ ಹಾಕಿ ಸ್ಮೂತ್ ಮಾಡ್ತಾರೆ. ಸ್ಮೂತ್ನೆಸ್ ಇರ್ಬೇಕು ಇದರಲ್ಲಿ. ಆಯಿಲ್ ಹಾಕಿಲ್ಲ ಇದ್ರಲ್ಲಿ. ಓಕೆ ಹೌದು ಆಯಿಲ್ ಏನು ಹಾಕಿಲ್ಲ ನೀವು. ನಾವು ಇದರಲ್ಲಿ ಇನ್ನ ಆಯಿಲ್ ಹಾಕಿಲ್ಲ. ಆಯಿಲ್ ಬಂದು ಯಾವ ಸ್ಟೇಜ್ ಅಲ್ಲಿ ಅಂದ್ರೆ ಫೈನಲ್ ಸ್ಟೇಜ್ ಅಲ್ಲಿ ಆಡ್ ಮಾಡ್ಬೇಕು. ಎವರಿ ಡೆಮೋ ನಿಮ್ಗೆ ಇಂಪಾರ್ಟೆಂಟ್ ಕೊಡ್ತೀವಿ. ಸರಿ ಓಕೆ ಫೈನ್. ಸರ್ ಈಗ ಹಿಟ್ ಆಲ್ಮೋಸ್ಟ್ ರೆಡಿ ಆಯ್ತು. ಈಗ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ಚೂರು ಎಣ್ಣೆ ಹಾಕ್ತಾರೆ. ಇದೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬೇಕು ನೀವು ಹೇಳ್ತಾ ಇರುವಂತದ್ದು. ಇದು ಆಯಿಲ್ ಬಂದು ಫುಡ್ ಆಯಿಲ್ನೇ ನಾವು ಕ್ಯಾನ್ ಇಲ್ಲಿ ಟೇಬಲ್ ಅಲ್ಲಿ ಇರಬಾರ್ದು ಇದು ಹಾಕಿ ಆ ತರ ಮಾಡಿದೀರಾ ಅಲ್ವಾ. ಆಯಿಲ್ ಯೂಸೇಜ್ ಕಮ್ಮಿ ಇದೆ ಅನ್ನೋ ತೋರ್ಸೋಕೋಸ್ಕರ ಈ ತರ ಇಟ್ಟಿದ್ದೀರಾ. ಹೌದು, ಕ್ಯಾನ್ ಅಲ್ಲಿ ತುಂಬಾ ದೊಡ್ಡ ಕ್ಯಾನೇ ಬೇಕಾಗಿಲ್ಲ, ಚಿಕ್ಕದಲ್ಲೇ ಸಾಕು ಅಂತ ಹೇಳ್ತೀರಾ. ಹೌದು ನೋಡಿ ಅಷ್ಟೇ. ಈಗ ಆಲ್ಮೋಸ್ಟ್ ವಿತೌಟ್ ಆಯಿಲ್ ಇಟ್ಟು ಆಗಿದೆ. ಈಗ ಇದು ಸ್ಟಿಕ್ಕಿ ಕಂಡೀಷನ್ ಇರ್ತದೆ. ಸೊ ಈ ಸ್ಟಿಕ್ಕಿ ಕಂಡೀಷನ್ ಇರುವಾಗ ಚೂರು ಎಣ್ಣೆ ಹಾಕ್ತಾ ಇದೀನಿ. ನೀವು ಜಾಸ್ತಿ ಹಾಕಿದ್ರೆ ನಿಮ್ಗೆ ಶುಲ್ಕ ಬರೋದಿಲ್ಲ. ಸೊ ಚೂರು ಹಾಕೊಂಡಿದ್ರೆ ಸಾಕು, ನಿಮ್ಗೆ ಸ್ವಲ್ಪ ಆಯಿಲ್ ಸಾಕು. ಹೌದು ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇವ್ರು ಯಾವ ಕಂಡೀಷನ್ ಅಲ್ಲಿ ಆಯಿಲ್ ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಸ್ವಲ್ಪ ಇದಾದಾಗ ಸ್ಟಿಕ್ಕಿ ಆದಾಗ ಸ್ವಲ್ಪ ಆಯಿಲ್ ಯೂಸ್ ಮಾಡ್ತಾ ಇದ್ದಾರೆ. ಓಕೆ ಫೈನ್. ಓಕೆ ಗೊತ್ತಾಯ್ತು ಸರ್. ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಹೇಳಿ. ನೆಕ್ಸ್ಟ್ ಎಷ್ಟು ಚಪಾತಿ ಮಾಡ್ತಾರೋ ಈ ತರ ಬಾಲ್ ಮಾಡಿಸ್ಬೇಕು. ಪ್ರಿಪರೇಷನ್ ಬಂದು ಬಾಲ್ ಮಾಡಿ ಫ್ಲಾಟ್ ಮಾಡಿ ಬಾಲ್ ಮಾಡುವಂತದ್ದು. ಓಕೆ ಫೈನ್. ಈಗ ಮತ್ತೆ ಅದನ್ನ ಇದು ಮಾಡ್ತಾರೆ, ಎಷ್ಟು ಚಪಾತಿ ಬೇಕು ಉಂಡೆ ಮಾಡ್ಬಿಟ್ಟು ಉಂಡೆ ಮಾಡ್ಕೊಬೇಕು. ಡ್ರೈ ಪೌಡರ್ ಟಚ್ ಮಾಡಿ ಫ್ಲಾಟ್ ಮಾಡಿ ಇಡ್ತಾರೆ. ಓಕೆ ನೋಡಿ ಡ್ರೈ ಪೌಡರ್ ಹಾಕೊಳ್ತಾರೆ, ಅಂಟುತ್ತಲ್ವಾ. ಹೌದು, ಆ ರೀತಿಗೆ ಸ್ವಲ್ಪ ಡ್ರೈ ಪೌಡರ್ ಹಾಕೊಳ್ಳೋದು. ಈಗ ಯಾವ್ದು ಅಂಟುದಿಲ್ಲ. ಈಗ ಆಲ್ರೆಡಿ ಆಯಿಲ್ ಹಾಕಿದ್ದಾರೆ. ಸೊ ಅವಾಗನೇ ಇದು ನೋಡಿ ಸ್ಟಿಕ್ ಆಗೋದಿಲ್ಲ ಕೈಗೆ. ಹೌದು, ಕನ್ಸಿಸ್ಟೆನ್ಸಿ ಲೂಸ್ ಇರುತ್ತೆ. ನಮ್ಮ ಹೋಳಿಗೆ ಹೋಳಿಗೆಗೆ ಒಬ್ಬಟ್ಟಿಗೆಲ್ಲ ಮಾಡೋ ತರ ಇರ್ತದೆ ನಿಮಗೆ. ಈ ಕನ್ಸಿಸ್ಟೆನ್ಸಿ ಈ ತರ ಬಾಲ್ ಗುಲಾಬ್ ಜಾಮ್ ತರ ಬಾಲ್ ಮಾಡಿ ಜಸ್ಟ್ ಡ್ರೈ ಪೌಡರ್ ಲೈಟ್ ಆಗಿ. ಸೊ ಮತ್ತೆ ನಾವು ಫ್ಲಾಟ್ ಮಾಡಿದ್ರೆ ಕೈನಲ್ಲಿ ಸ್ಟಿಕ್ ಆಗಬಾರ್ದು ಅಂದ್ಬಿಟ್ಟು ಇದು ಡ್ರೈ ಪೌಡರ್ ಹಾಕಿ ಫ್ಲಾಟ್ ಮಾಡ್ತೀವಿ. ಪ್ರೆಸ್ ಮಾಡ್ತೀವಿ. ಎಷ್ಟು ಚಪಾತಿ ಬೇಕೋ ಫ್ಲಾಟ್ ಮಾಡಿ ಇಟ್ಕೊಂಡ್ಬಿಡೋದು. ಫಸ್ಟ್ ಪ್ರಿಪರೇಷನ್ ಈ ತರ ಪ್ರಿಪರೇಷನ್ ಮಾಡಿ ಇಟ್ಕೊಳ್ತೀವಿ. ಈಗ ಮತ್ತೆ ನಾವು ಈಗ ಮಲ್ಟಿ ಮೇಕರ್ ನ ಶುರು ಮಾಡಲ್ಲ. ಈಗ ಏನ್ ಮಾಡ್ಬೇಕು, ಜಸ್ಟ್ ನೀವು ಬ್ಲಾಕ್ ಆನ್ ಮಾಡ್ತಾ ಇದೀನಿ ಅಷ್ಟೇ. ಸರ್ ಇದು ಪ್ಲಗ್ ಇದೆಯಲ್ಲ, ಮಾಮೂಲಿ ಪ್ಲಗ್ ಅಲ್ಲ, 5 amps ಬ್ಲಾಕ್ ನಿಮಗೆ. ಇದರಲ್ಲಿ ಏನೆಲ್ಲ 15 amps ಬೇಕಾಗಿಲ್ಲ. ಮಾಮೂಲಿ 5 amps ಬ್ಲಾಕ್ 3 pin ಬ್ಲಾಕ್ ಜಸ್ಟ್ ಆಗ್ಬಿಟ್ಟು ಆನ್ ಮಾಡ್ತೀವಿ. ಈಗ ಆನ್ ಮಾಡಿದ್ರ ಫಸ್ಟ್ ಆನ್ ಮಾಡಿದ ತಕ್ಷಣ ರೆಡ್ ಲೈಟ್ ಬರುತ್ತೆ. ಸೊ ಒಂದು 5 to 7 minutes ಅಲ್ಲಿ ನಿಮ್ಗೆ ಗ್ರೀನ್ ಲೈಟ್ ಬರ್ತದೆ. ವೇಟ್ ಮಾಡ್ಬೇಕಾಗುತ್ತೆ. ಹೌದು, ಸಮ್ ಟೈಮ್ಸ್ ಬಂದು ಗ್ರೀನ್ ಲೈಟ್ ಬಂದಿಲ್ಲ, ವೋಲ್ಟೇಜ್ ಲೋ ಇರ್ತದೆ, ಮನೆಯಲ್ಲಿ ಹೆವಿ ಎಲೆಕ್ಟ್ರಿಕಲ್ಸ್ ಯೂಸ್ ಮಾಡ್ತೀರಾ. ಸೊ ಅವಾಗ ಗ್ರೀನ್ ಲೈಟ್ ಬರಲ್ಲ. ಒಂದು 5 to 7 minutes ನೀವು ಸ್ಟಾರ್ಟ್ ಮಾಡಿ ವೆಯ್ಟ್ ಮಾಡ್ಬಿಟ್ಟು ಯೂಸ್ ಮಾಡ್ತಾ ಇರಬಹುದು. ಸೊ ಈಗ ಬಂದ್ಬಿಟ್ಟು ನಾವು ಆಲ್ರೆಡಿ ಇದು ಹೀಟ್ ಆಗಿದೆ ಪ್ಲೇಟ್, ಫಸ್ಟ್ ಆನ್ ಮಾಡಿಬಿಟ್ಟಿದೆ. ಈಗ ಬಂದ್ಬಿಟ್ಟು ಕ್ಲೀನಿಂಗ್ ಪ್ರೊಸೀಜರ್. ಫಸ್ಟ್ ನ್ಯೂ ಮೆಷಿನ್ ಗೆ ಹೆಂಗ್ ಕ್ಲೀನ್ ಮಾಡೋದಂತ ತೋರಿಸ್ಕೊಡಿ. ಒಂದು ಕಾಟನ್ ಬಟ್ಟೆ ಇಟ್ಕೋಬೇಕು. ಗ್ರೀನ್ ಲೈಟ್ ಕೂಡ ಬಂದ್ಬಿಡ್ತು ಸರ್. ಗ್ರೀನ್ ಲೈಟ್ ಬರ್ತದೆ. ಒಂದು 5 to 7 minutes ಗ್ರೀನ್ ಲೈಟ್ ಬರ್ತದೆ ಆಟೋಮೆಟಿಕ್. ನಿಮಗೆ ಹೀಟ್ ಜಾಸ್ತಿ ಆದ್ರೆ ಆಟೋಮೆಟಿಕ್ ಗ್ರೀನ್ ಬರ್ತದೆ, ಹೀಟ್ ಕಮ್ಮಿ ರೆಡ್ ಬರ್ತದೆ. ಇನ್ಸಲ್ ನೀವು 5 to 7 minutes ವೆಯ್ಟ್ ಮಾಡ್ಬಿಟ್ಟು ಶುರು ಮಾಡ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಇದು ಆಯಿಲ್ ಹಾಕಿದ್ದಾರೆ. ಆಯಿಲ್ ಹಾಕಿ ಫಸ್ಟ್ ಟೈಮ್ ಈ ಪ್ಲೇಟ್ ನ ಒರೆಸ್ತಾ ಇದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ. ಮತ್ತೆ ಬಂದು ಈ ತರ ಬೇಕಾಗಿಲ್ಲ. ಓಕೆನಾ, ಮತ್ತೆ ಬಂದು ಫಸ್ಟ್ ಟೈಮ್ ಕ್ಲೀನ್ ಮಾಡ್ತೇನೆ. ಮತ್ತೆ ನಿಮ್ಗೆ ಕ್ಲೀನಿಂಗ್ ಈ ತರ ಬೇಕಂದ್ರೆ ಮಾಡಿಸ್ಕೊಳ್ಳಿ. ಈಗ ಎಗ್ ಯೂಸ್ ಮಾಡ್ತೀರಾ, ಬೇರೆ ಐಟಮ್ಸ್ ಯೂಸ್ ಮಾಡ್ತೀರಾ, ಈ ತರ ಕ್ಲೀನಿಂಗ್ ಪ್ರೊಸೀಜರ್ ಇಷ್ಟೇ ನಿಮಗೆ. ಇದರಲ್ಲಿ ಕ್ಲೀನ್ ಮಾಡ್ಬೇಕಂದ್ರೆ ಒತ್ತೆ ಬಟ್ಟೆ ಇನ್ಬಿಟ್ಟು ಒರೆಸ್ಕೋಬಹುದು. ಒದ್ದೆ ಬಟ್ಟೆಯಿಂದ ಒರೆಸ್ಬೇಕು. ಒತ್ತೆ ಬಟ್ಟೆ ಫ್ಯೂಸ್ ಮಾಡಿ ಕ್ಲೀನ್ ಮಾಡಿ ನೀವು ಡೈರೆಕ್ಟ್ ಆಗಿ ನೀರಲ್ಲಿ ಕ್ಲೀನ್ ಮಾಡಂಗಿಲ್ಲ. ಸೊ ಈಗ ಮಾಡಿ ಸರ್. ಸರ್ ಈಗ ಹೊಗೆಲ್ಲ ಬರ್ತಾ ಇದ್ದಾರೆ, ಇದೇನು ನಾವು ಟೆನ್ಷನ್ ಏನಿಲ್ಲ ಸರ್. ಈಗ ಆಯಿಲ್ ಹಾಕಿದೀನಿ, ಒರೆಸಿದೀನಿ, ಆ ಬಿಸಿ ಆಗಿದೆ ಅಂದ್ಬಿಟ್ಟು ಹೊಗೆ ಬರ್ತಾ ಇದೆ. ಇದು ಏನು ಪ್ರಾಬ್ಲಮ್ ಇಲ್ಲ, ಟೆನ್ಷನ್ ಏನಿಲ್ಲ. ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಹೇಳಿ. ಈಗ ನೋಡಿ, ಇಟ್ಟು ಬಂದು ಸೆಂಟರ್ ಕಡೆ ಬಂದು ಸೆಂಟರ್ 1 inch ಹಿಂದ್ಗಡೆ ಇಡಬೇಕು. ಸ್ವಲ್ಪ ಹಿಂದೆ ಇಡ್ಬೇಕಲ್ವಾ? ಓಕೆ. ಈಗ ಸೈಮೆಂಟ್ ಅಲ್ಲಿ ಪ್ರೆಸ್ ಮಾಡ್ಬೇಕು. ಈ ತರ ಸೈಮೆಂಟ್ ಅಲ್ಲಿ ಒಟ್ಟೆ ಎಟ್ ಅ ಟೈಮ್. ಓಕೆ. ನೀವು ಪ್ರೆಷರ್ ಬಂದು ಇದರಲ್ಲಿ ಕೊಡ್ಬೇಕು. ಸೊ ಯಾವ್ದಲ್ಲಿ ಕೊಡ್ಬೇಕು ಕರೆಕ್ಟ್ ಆಗಿ ತೋರಿಸ್ಬಿಡಿ ಸರ್ ನಮ್ಗೆ. ನೋಡಿ
ಅದನ್ನ ಎತ್ತಿಟ್ಬಿಡಿ, ತೆಗೆದ್ಬಿಡಿ. ವಿತೌಟ್ ಇಟ್ ಅಲ್ಲಿ ಟ್ರೈ ಮಾಡಿ ನೋಡಿ. ಈ ಹ್ಯಾಂಡ್ ಅಲ್ಲಿ ಪ್ರೆಸ್ ಮಾಡಬೇಕು, ಈ ಹ್ಯಾಂಡಲ್ ಅಲ್ಲಿ ಪ್ರೆಸ್ ಮಾಡುವಂತದ್ದು. ಇದು ಜಸ್ಟ್ ಸಪೋರ್ಟೆಡ್. ಓಕೆ ಓಕೆ ಓಕೆ. ಇದು ಬಂದು ನೋಡಿ ಹಿಂಗ್ ಇಟ್ಕೊಂಡಿದ್ರೆ ಸಾಕು ನಿಮಗೆ. ಜಸ್ಟ್ ಇಟ್ಕೊಬೇಕು. ಸೊ ಇನ್ನೊಮ್ಮೆ ಮಾಡಿ ತೋರಿಸಿ ಅವ್ರಿಗೆ. ಇನ್ನೊಂದ್ಸಲಿ ಮಾಡಿ. ಓಕೆ ಓಕೆ. ಸೈಮೆಂಟ್ ಅಲ್ಲಿ ಆಗಿ ಹೋಗ್ಬೇಕು, ಎಟ್ ಎ ಟೈಮ್ ಬರಬೇಕು. ಓಕೆ ಓಕೆ ಓಕೆ. ಇದನ್ನ ಇಂಪಾರ್ಟೆಂಟ್. ಓಕೆ. ಸೆಕೆಂಡ್ ಒಂದ್ಸಲಿ ಈ ತರ ರೋಲ್ ಆಗುತ್ತೆ. ಈಗ ಏನ್ ಮಾಡ್ಬೇಕು, ಮತ್ತೆ ಒಂದು 10 ಸೆಕೆಂಡ್ಸ್ ವೆಯ್ಟ್ ಮಾಡಿ. ಓಕೆ. 10 ಸೆಕೆಂಡ್ಸ್ ಮತ್ತೆ ಈ ಕಡೆ ಒಂದು 10 ಸೆಕೆಂಡ್, ಒಂದು 30 ಸೆಕೆಂಡ್ಸ್, 30 to 40 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು. ಸರಿ. ಈ ತರ ಬಬಲ್ಸ್ ಬರುತ್ತೆ ನೋಡಿ, ಇದರಲ್ಲಿ ಬಬಲ್ಸ್ ಬರ್ತದೆ. ಡೀಪ್ ನೋಡಿದ್ರೆ ಕಾಣಿಸ್ತದೆ ನಿಮ್ಗೆ, ಇದರ ಬಬಲ್ಸ್ ಬರ್ತದೆ. ಹಾ, ಬರ್ತಾ ಇದೆ ಸರ್, ಆಲ್ರೆಡಿ ಕಾಣ್ತಾ ಇದೆ ಕ್ಯಾಮೆರಾದಲ್ಲಿ. ಈ ಬಬಲ್ಸ್ ಬರುವಾಗ ಉಲ್ಟಾ ಮಾಡಿ ನೋಡಿ, ರೋಸ್ಟ್ ಆಗಿರುತ್ತದೆ. ಸೊ ಈವನ್ ರೋಸ್ಟೆಡ್ ಗೆ ಸ್ವಲ್ಪ ಎಡ್ಜಸ್ ಗಳ ಈ ತರ ಮಾಡಿಸ್ಕೊಳ್ಳಿ. ಬೇಕಾದ್ರೆ ನೀವು ಈ ತರ ವುಡ್ ಅಂಡ್ ಸ್ಪ್ಯಾಚುಲಾಸ್ ಬಂದು ಯೂಸ್ ಮಾಡಿಸ್ಕೊಳ್ಳಿ. ಮಾಡಿ ಸರ್, ಅದನ್ನ ಮಾಡಿ ನೋಡಿ ಒಂದ್ಸತಿ. ಸ್ವಲ್ಪ ಹಂಗೆ ಪ್ರೆಸ್ ಮಾಡಿ. ಚೆನ್ನಾಗಿ ಉಗ್ತಾ ಇದೆ ಸರ್, ಆದ್ರೆ ಒಳ್ಳೆ ಉಗ್ತಾ ಇದೆ. ಇನ್ನು ಫುಲ್ಕಾ ಬರ್ತದೆ ನೋಡಿ, ಈ ತರ ಕಲರ್ ಬಂದಿದೆಯಲ್ವಾ, ಈ ತರ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಸೊ ಈ ತರ ರೋಸ್ಟೆಡ್ ಆದ್ಮೇಲೆ ಏನ್ ಮಾಡ್ಬೇಕು, ಉಲ್ಟಾ ಮಾಡಿ ಸರ್. ಈ ತರ ಉಲ್ಟಾ ಮಾಡ್ಬೇಕು. ಈಗ ಜಸ್ಟ್ ಅದನ್ನ ಕ್ಲೋಸ್ ಮಾಡಿದ್ರೆ ಸಾಕು, ಮತ್ತೆ ಪ್ರೆಸ್ಸಿಂಗ್ ಬೇಕಾಗಿಲ್ಲ. ಟಾಪ್ ಪ್ಲೇಟ್ ಇದೆಯಲ್ವಾ, ಅದನ್ನ ಕ್ಲೋಸ್ ಮಾಡಿ ಹಂಗೆ ಕೈ ಬಿಟ್ಬಿಡಿದ್ರೆ ಅದೇ ಪಫಿ ಆಗುತ್ತೆ. ಜಸ್ಟ್ ಲಿಫ್ಟ್ ಮಾಡಿ ಕೊಡ್ತೀನಿ ಅಷ್ಟೇ. ಸಪೋರ್ಟೆಡ್ ಸಪೋರ್ಟ್ ಕೊಟ್ರೆ ಸಾಕು. ಬಂದ್ಬಿಡ್ತದೆ, ತುಂಬಾ ಫುಲ್ಕಾ ಬಂದ್ಬಿಡ್ತಲ್ಲ ಸರ್. ಅಂದ್ರೆ ನೀವು ಇಟ್ಟು ಬರುವಾಗ ಹಿಂಗ್ ಇಡುವಾಗ ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಸಪೋರ್ಟ್ ಮಾಡ್ತಾ ಇರಬೇಕು, ನೀವು ಫುಲ್ ಇಟ್ಕೊಂಡು ಇರ್ಬೇಕಾಗಿಲ್ಲ. ಜಸ್ಟ್ ವೆಯ್ಟ್ ನ ಲಿಫ್ಟ್ ಮಾಡಿದ್ರೆ ಸಾಕು ಸಾಕು. ಅದು ಫುಲ್ಕಾ ತರ ಬಂದ್ಬಿಡುತ್ತೆ. ಓಕೆ ಸರ್, ಇನ್ನೊಂದು ಮಾಡ್ಬಿಡೋಣ. ಇನ್ನೊಂದು ಈಗ ಮತ್ತೆ ಮಾಡ್ತೀನಿ ನೋಡಿ, ನೀವು ಕ್ಲಿಯರ್ ಆಗಿ ನೋಡಿ. ನಾವ್ ಏನು ಹೇಳ್ಬೇಕಾಗಿಲ್ಲ ಹಂಗೆ. ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಇದು ಫುಲ್ ಸಾಫ್ಟ್ ಇರುತ್ತೆ ನಿಮಗೆ, ಸಾಫ್ಟ್ ಆಗಿ ಬಂದಿದೆ. ಓಪನ್ ಮಾಡಿ. ಫುಲ್ ಸಾಫ್ಟ್ ಇರ್ತದೆ. ಮಿನಿಮಮ್ ಒಂದು ಇದು 4 hours ಇರುತ್ತೆ ವಿತೌಟ್ ಆಯಿಲ್. ಓಕೆ. ಸಾಫ್ಟ್ ಇರ್ತದೆ. ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು. ವಾವ್. ವೀಕ್ಷಕರೇ, ನೀವು ನೋಡಬಹುದು, ತುಂಬಾ ಸ್ಮೂತ್ ಆಗಿ ಸಕ್ಕತ್ತಾಗಿ ಬಂದಿದೆ ಇದು ನೋಡಿ. ಒಳ್ಳೆ ಫುಲ್ಕಾ ತರ ಸಕ್ಕತ್ತಾಗಿ ಬಂದಿದೆ. ಡೈರೆಕ್ಟ್ ಆಗಿ ತಿನ್ಬೋದು ಇದನ್ನ. ಓಕೆ ಸರ್, ನೆಕ್ಸ್ಟ್ ಮಾಡ್ಬಿಡೋಣ ಇವಾಗ. 1 ಇಂಚ್ ಬಿಂದಿಗಳಲ್ಲಿ ಹಿಂಗ್ ಇಟ್ಕೊಂಡು ಪ್ರೆಸ್ ಮಾಡಿ ಓಪನ್ ಮಾಡಿ ಅಷ್ಟೇ. 1 ಸೆಕೆಂಡ್ ಇಲ್ಲ ಸರ್ ಇದು. ವಾವ್. ನೀವು ಫುಲ್ ಜೋರ್ ಪ್ರೆಸ್ ಕೊಡ್ಬೇಕಾಗಿಲ್ಲ, ಕಮ್ಮಿ ಹೊತ್ತು ಬೇಕಾಗಿಲ್ಲ. ಈಗ ಜಸ್ಟ್ ಕ್ಲೋಸ್ ಮಾಡಿ ನೋಡಿ, ಅದೇ ಪಫಿ ಆಗುತ್ತೆ. ಪಫಿ ಆಗುವಾಗ ಜಸ್ಟ್ ಸಪೋರ್ಟ್ ಮಾಡಿದ್ರೆ ಸಾಕು. ವಾವ್, ನಿಜವಾಗ್ಲೂ ಸರ್ ಇದು ಏನ್ ಹಿಂಗ್ ಬರ್ತಾ ಇದೆ ನೋಡಿ. ಫುಲ್ ಪಫಿ ಆಗುತ್ತೆ. ಓಕೆ ಓಕೆ ಓಕೆ. ಫುಲ್ಕಾ ಇದು ಆಯಿಲ್ ಲೆಸ್. ಆಯಿಲೇ ಇಲ್ಲ. ಆಯಿಲ್ ಬೇಕಂದ್ರೆ ಮೇಲ್ಗಡೆ ಆಯಿಲ್ ಹಾಕೊಳ್ಳಿ, ಬೇಕಾದ್ರೆ ಇದ್ರ ಮೇಲ್ಗಡೆ ಆಯಿಲ್ ಹಾಕಿ ಅಂತ ನೀವ್ ಹೇಳ್ತಾ ಇದ್ದೀರಾ. ಸ್ಮೂತ್ ಆಗಿ ಕೂಡ ಇದೆ. ಇಲ್ಲಿ ನೋಡಿ ಹೆಂಗ್ ಇದು ಮಾಡಬಹುದು. ಸೂಪರ್ ಆಗಿದೆ ಸರ್. ನೆಕ್ಸ್ಟ್ ನಾವು ನೋಡಿ, ನಿಮಗೆ ಇನ್ನೊಂದು ಹೋಳಿಗೆ ಬಂದ್ಬಿಟ್ಟು ಮನೆಯಲ್ಲಿ 3-4 ಜನ ಬೇಕಾಗುತ್ತೆ. ಹೌದು. ಈಗ ಏನಿಲ್ಲ, ಅವ್ರು ಒಬ್ಬರೇ ಮಾಡ್ತಾರೆ. ಮಾಡಿ ತೋರಿಸಿ ಸರ್, ಹೆಂಗ್ ನೋಡಿದ್ರೆ ಅಂತ ನೋಡಿ. ಇದು ಆಯಿಲ್ ಅಪ್ಲೈ ಮಾಡಿ, ಇದೆಲ್ಲ ಮೈದಾ ಹಿಟ್ಟು ಯೂಸ್ ಮಾಡಿ. ಹೌದೌದು. ಹೋಳಿಗೆಗೆ ಜಸ್ಟ್ ಫ್ಲಾಟ್ ಮಾಡ್ತೀರಾ. ಹೋಳಿಗೆ ಮಾತ್ರ ಇಲ್ಲ, ಇದೇ ರೀತಿಗೆ ಯಾವುದೇ ಸ್ಟಫಿಂಗ್ಸ್ ನಿಮಗೆ, ಹೋಳಿಗೆ, ಕ್ಯಾರೆಟ್, ಪನ್ನೀರ್, ಪಾಲಕ್, ಮೆಥಿ, ಕ್ಯಾಬೇಜ್, ವೆಜಿಟಬಲ್ ಸ್ಟಫ್ ಪರೋಟಾಸ್ ನೀವು ಮಾಡಬಹುದು. ನೋಡಿ, ಇದು ಬಂದು ನಾವು ಸ್ಟಫಿಂಗ್ಸ್ ಇಡ್ತಾ ಇದೀನಿ. ಹೂರ್ಣ ಹಾಕ್ತಾ ಇದೀರಾ ಅದಕ್ಕೆ? ಹೌದು ನೋಡಿ. ಓಕೆ, ಅದ್ರೊಳಗಡೆ ಹೂರ್ಣ ಹಾಕ್ತಾ ಇದೀರಾ? ಹೌದು. ಹೋಳಿಗೆ ಮಾಡೋ ವಿಧಾನ ಇದು ಅಲ್ವಾ? ಓಕೆ, ಮಾಡ್ತಾ ಇದೀನಿ. ಹೂರ್ಣ ಸ್ಟಫ್ ಇಟ್ಬಿಟ್ಟು ಕ್ಲೋಸ್ ಮಾಡ್ತಾರಲ್ವಾ ಮಾಮೂಲಿ, ಜಸ್ಟ್ ಕೈನಲ್ಲಿ ಹ್ಯಾಂಡ್ ಆಯಿಲ್ ಅಪ್ಲೈ ಮಾಡಿ ಈ ತರ ಕ್ಲೋಸ್ ಮಾಡ್ತಾ ಇದೀನಿ. ಹೌದು. ಸೊ ಈಗ ಬಂದ್ಬಿಟ್ಟು ಇದು ಬಾಲ್ ಆಗಿರುತ್ತೆ. ನಾರ್ಮಲ್ ಹೋಳಿಗೆ ಮಾಡುವಾಗ ಈ ತರ ಇರ್ತದೆ. ಹೌದು. ಫ್ಲಾಟ್ ಮಾಡ್ಬೇಕು. ಚೆನ್ನಾಗಿ ಫ್ಲಾಟ್ ಮಾಡಿ, ಸೇಮ್ ಚಪಾತಿ ಹೆಂಗ್ ಒತ್ತಿದಿರೋ ಅದೇ ತರ ನೋಡಿ. ಇದು ಕ್ಲೋಸ್ ಮಾಡಿದ ಕಡೆ ಬಂದ್ಬಿಟ್ಟು ಕೆಳಗಡೆ ಹೋಗ್ಬೇಕು. ಜಸ್ಟ್ ನೋಡಿ, ಸೇಮ್ ಸೈಮೆಂಟ್ ಅಲ್ಲಿ ಒತ್ತಿದ್ರೆ ಸಾಕು. ಫಾಸ್ಟ್ ಆಗಿ ಮಾಡ್ಬೇಕು. ವಾವ್. ಈವನ್ ಫಿಲಿಂಗ್ಸ್ ನೀವು ಕೈ ನೋಡಿದ್ರೆ ಕೂಡ ಈ ತರ ಆಗಲ್ಲ ನೋಡಿ. ಈವನ್ ಆಗಿರುತ್ತೆ, ನಿಮ್ ಎಲ್ಲಾ ಕಡೆ ಈವನ್ ಆಗಿ ಬರ್ತದೆ. ಈ ಕಡೆ ಏನ್ ಇರುತ್ತೋ ಆ ಕಡೆನೆ ಎಲ್ಲಾ ಕಡೆ ಇರ್ತದೆ. ಪರ್ಫೆಕ್ಟ್ ಆಗಿ ಬಂದಿದೆ ನಿಜ. ಈ ರೀತಿಗೆ ನಿಮ್ಗೆ ಆಲೂ ಪರೋಟ, ಹೋಳಿಗೆ, ಕ್ಯಾರೆಟ್, ಪನ್ನೀರ್, ಪಾಲಕ್, ಮೆಥಿ, ಕ್ಯಾಬೇಜ್, ಎನಿ ವೆಜಿಟಬಲ್ ಸ್ಟಫ್ ಪರೋಟ. ಮಕ್ಕಳಿಗೆ ಬಂದ್ಬಿಟ್ಟು ವೆಜಿಟಬಲ್ಸ್ ನೀವು ಬಂದು ಎನಿ ಸ್ಟಫ್ ಮಾಡ್ಕೊಡ್ಬಹುದು. ಇದೇ ಇದು ನಿಮ್ ಸ್ವಲ್ಪ ರೋಸ್ಟೆಡ್ ಆಗಿ ಬೇಕು, ಕ್ರಿಸ್ಪಿನೆಸ್ ಬೇಕು. ಫುಲ್ ರೋಸ್ಟ್ ಬರಲ್ಲ, ಸ್ವಲ್ಪ ಲೈಟ್ ಕ್ರಿಸ್ಪಿ ಬೇಕಂದ್ರೆ ನೋಡಿ, ತೆಗೆಯುವಾಗ ಒಂದು ಬಟ್ಟೆ ಇಟ್ಕೊಂಡು ಓಪನ್ ಮಾಡಿ, ಸ್ಟೀಮ್ ಆಚೆ ಕಡೆ ಬರ್ತದೆ. ಆಚೆ ಕಡೆ ಬರುತ್ತೆ, ಬಿಸಿ ಇರುತ್ತೆ ಅಲ್ವಾ? ಓಕೆ ಓಕೆ. ನೋಡಿ, ಈ ತರ ರೋಸ್ಟಿಂಗ್ ಆಗಿರ್ತದೆ. ಸರ್ ಆಗ್ಬಿಡಿ ಈ ಕಡೆ. ಈ ತರ ರೋಸ್ಟೆಡ್ ಆಗಿರುತ್ತೆ ನೋಡಿ. ಈ ತರ ಫುಲ್ ರೋಸ್ಟೆಡ್ ಆಗ್ಬೇಕಂದ್ರೆ ನಿಮಗೆ ಮುಚ್ಚಬಹುದು. ಬೇಕಾದ್ರೆ ಓಪನ್. ವೀಕ್ಷಕರೇ, ನಿಮ್ಗೆ ನಾನು ಹೋಳಿಗೆನ ತೋರಿಸ್ತಾ ಇದ್ದೀನಿ. ಸರಿಯಾಗ ಮೇಥಿ ಪರೋಟ ತೋರಿಸ್ಬಿಡೋಣ. ಯಾಕೆ ಮೆಥಿ ಪರೋಟ ಅಂದ್ರೆ, ಸಮಟೈಮ್ಸ್ ಮನೆಯಲ್ಲಿ ಏನು ಕುಕ್ ಮಾಡಿಲ್ಲ, ಒಂದು ಈರುಳ್ಳಿ ಚಾಪಿಂಗ್ ಮಾಡಿ, ಈರುಳ್ಳಿ ಚಿಲ್ಲಿ ಪೌಡರ್, ಸಾಲ್ಟ್ ಹಾಕಿ ಒಳಗಡೆ ಆನಿಯನ್ ಪರೋಟ ಸ್ಟಫ್ಡ್ ಮಾಡಿ ಈಸಿಯಾಗಿ ಮಾಡ್ಕೋಬಹುದು. ಮಕ್ಕಳಿಗೆಲ್ಲ ತಿನ್ಸ್ಬೇಕು, ಚೆನ್ನಾಗಿರುತ್ತಲ್ಲ ಸರ್ ಇದು. ತಿನ್ಸ್ಬೇಕು ಚೆನ್ನಾಗಿದೆ. ನಿಮ್ ಟೈಮ್ ಇಲ್ಲ, ಈಗ ನಾವು ಟೈಮ್ ಇಲ್ಲ ಅಂದ್ರೆ ಈ ತರ ವೆರೈಟೀಸ್ ಮಾಡಬಹುದು. ಟೈಮ್ ಇಲ್ಲ ಬಂದಿರೋ ಒಂದು ಆನಿಯನ್ ಕಟ್ ಮಾಡ್ತೀರಾ, ಒಳಗಡೆ ಸ್ಟಫ್ ಇಟ್ಬಿಟ್ಟು ಮಾಡ್ತೀರಾ. ಓಕೆ, ತುಂಬಾ ಈಸಿಯಾಗಿ ಮಾಡ್ಸ್ಕೊ. ತುಂಬಾ ಚೆನ್ನಾಗಿರುತ್ತೆ ಸರ್ ಇದು ಮೇಥಿ ಪರೋಟ ಇದು. ಸೊ ಈ ತರ ಮೇಥಿ ಒಳಗಡೆ ಇಟ್ಬಿಟ್ಟು ಸ್ಟಫಿಂಗ್ ಮಾಡಿ, ಫ್ಲಾಟ್ ಮಾಡಿ ಸೇಮ್
ಇದು ಕೂಡ ಪ್ರೆಸ್ ಮಾಡ್ಬೇಕು. ಕೆಳಗಡೆ ಹೋಗ್ಬೇಕಲ್ವಾ ಅದು? ಹೌದು. ಇದ್ ಮಾಡಿರುವಂತದ್ದು ಜಸ್ಟ್ ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ಫಿನಿಶ್. ಚಪಾತಿ ಮೇಕರ್ ಅಲ್ಲಿ ಚಪಾತಿ ರೊಟ್ಟಿ ಅಷ್ಟೇ ಅಲ್ಲ, ಇಲ್ಲ ಪರೋಟಾನ ಅದೇ ಅಷ್ಟೇ ಅಲ್ವಾ ಅಂತ ಥಿಂಕ್ ಮಾಡಬಾರ್ದು. ಇದು ಮಲ್ಟಿ ಮೇಕರ್. ಇದು ಏನಂದ್ರೆ ನೀವು ದೋಸೆನೂ ಹಾಕ್ಬಹುದು. ಈಗ ನಿಮ್ಗೆ ದೋಸೆ ಮಾಡಿ ತೋರಿಸ್ತೀನಿ. ದೋಸೆ ಮಾಡಿ ತೋರಿಸ್ತೀರಾ? ಓಕೆ ಓಕೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಬಹುದು. ನಿಮ್ಗೆ ಬೇಕಂದ್ರೂ ಲೇಟ್ ಆಗಿ ಮಾಡೋಣ. ಒಂದು ಹಾಟ್ ಬಾಕ್ಸ್ ಒಂದು ಖರ್ಚು ಪ್ಯಾಕೆಟ್ ಬಿಡ್ತಾರೆ. ಲಾಂಗ್ ಟೈಮ್ ಸಾಫ್ಟ್ನೆಸ್ ಇರುತ್ತೆ. ಒಂದು ಕ್ರಿಸ್ಪಿ ದೋಸೆ, ಸಾಫ್ಟ್ ದೋಸೆ. ಆಯಿಲ್ ಬೇಕಾಗಿಲ್ಲ ಸರ್ ಇಲ್ಲಿ? ಆಯಿಲ್ ಬೇಕಾಗಿಲ್ಲ. ಫಸ್ಟ್ ಆಯಿಲ್ ಹಾಕ್ಬೇಕಾಗಿಲ್ಲ. ಫಸ್ಟ್ ದೋಸೆ ಮಾಡಿ ಮೇಲ್ಗಡೆ ನಿಮಗೆ ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕಿ, ಬೇಡ ಅಂದ್ರೆ ವಿತೌಟ್ ಆಯಿಲ್ ತೆಗಿಬಹುದು. ಎಣ್ಣೆ ಬೇಕಂದ್ರೂ ಈ ತರ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಅಷ್ಟು ಬೇಕೋ ಅಷ್ಟು. ನೀವು ಆನಿಯನ್ ದೋಸೆ ಈ ತರ ಎಲ್ಲ ಮಾಡುವಾಗ ಮೇಲ್ಗಡೆ ಈ ತರ ಆನಿಯನ್ ಎಲ್ಲ ಮಾಡ್ತೀರಾ, ಆನಿಯನ್ಸ್ ಮಾಡ್ತೀರಾ, ಹೌದು, ಯಾವ್ದೇ ಮಾಡ್ತೀರಾ, ಇದನ್ನ ಕ್ಲೋಸ್ ಮಾಡ್ಬಿಟ್ಟಿದ್ರೆ ಇದು ನಿಮಗೆ ರೋಸ್ಟೆಡ್ ದೋಸೆ ಆಗುತ್ತೆ. ರೋಸ್ಟೆಡ್ ಮಾಡುವಾಗ ನೋಡಿ ಸ್ಟೀಮ್ ಜಾಸ್ತಿ ಆಚೆಗಡೆ ಬರ್ತದೆ. ಒಂದು ಬಟ್ಟೆ ಇಟ್ಕೊಂಡು ಓಪನ್ ಮಾಡಿ. ಬಟ್ಟೆ ಇಟ್ಕೊಂಡು ಓಪನ್ ಮಾಡ್ಬೇಕು. ಬಟ್ಟೆ ಇಟ್ಕೊಂಡು ಓಪನ್ ಮಾಡಿ ಸರ್ ಅದು, ಯಾಕಂದ್ರೆ ಜನರಿಗೆ ಗೊತ್ತಾಗಲ್ಲ, ಕೈ ಬಿಡ್ತಾರೆ. ಹೌದೌದು. ಹೆಂಗೆ ಎಂಚಲ್ಲಿ ಇದು ಬರುತ್ತೋ ಆತರ. ಸೊ ಈ ತರ ಬಟ್ಟೆ ಇಟ್ಕೊಂಡು ಓಪನ್ ಮಾಡಿ. ಇದು ರೋಸ್ಟೆಡ್ ಆಗುತ್ತೆ. ಈಗ ಆನಿಯನ್ ಮೇಲೆ ಹಾಕಿದ್ರೆ ಆನಿಯನ್ ಕೂಡ ರೋಸ್ಟ್ ಆಗಿರುತ್ತೆ. ಕಂಪ್ಲೀಟ್ ಆಗಿ ರೋಸ್ಟ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಆನಿಯನ್ ಕೂಡ ರೋಸ್ಟ್ ಆಗಿರ್ತದೆ. ಸೊ ತೆಗಿಯೋದು ನೋಡಿ ಜಸ್ಟ್ ವುಡನ್ ಸ್ಪ್ಯಾಚುಲಾ ಅಲ್ಲಿ ತೆಗೆದ್ರೆ ಸಾಕು. ನಿಮ್ ಬೇಕಂದ್ರೆ ಉಲ್ಟಾ ಮಾಡಬಹುದು ಈ ತರ. ಮತ್ತೆ ಬಂದು ಹಂಗೆ ರೋಲ್ ಮಾಡಿ ತೆಗಿಬಹುದು. ಸೊ ಈ ತರ ನಿಮ್ಗೆ ಆನಿಯನ್ ದೋಸೆನು ಇದೇ ತರ ಮಾಡಿಸ್ಕೋಬಹುದು. ಫೈನಲ್ ಈ ತರ ಕ್ಲೀನ್ ಮಾಡಿದ್ರೆ ಆ ಸೈನಸ್ ಯಾವ್ದೇ ಇರಲಿ ಬಂದಿರ್ತದೆ. ಒಂದು ಕಾಟನ್ ಬಟ್ಟೆಯಲ್ಲಿ ಬಿಸಿಲಿ ಒರೆಸ್ಬಿಟ್ರೆ ಸಾಕು. ತುಂಬಾ ಚೆನ್ನಾಗಿ. ಈಗ ನೆಕ್ಸ್ಟ್ ಏನ್ ಮಾಡಿದ್ರೆ ಬ್ರೆಡ್ ಟೋಸ್ಟ್ ಮಾಡಿ ತೋರಿಸ್ತಾರೆ. ಒಂದು ಸ್ಯಾಂಡ್ವಿಚ್ ಟೋಸ್ಟ್ ತಗೊಂಡ್ರೆ ಈಗ 1000 ರೂಪೀಸ್ ಆಗ್ಬೇಕು ನೀವು. ಹೌದು. ಒಂದು ನೋಡಿ ಟೋಸ್ಟ್ ಮಾಡ್ಕೋಬಹುದು. ಬಾಂಬೆ ಟೋಸ್ಟ್ ಆಗುತ್ತೆ, ಬ್ರೆಡ್ ಸ್ಯಾಂಡ್ವಿಚ್ ಆಗುತ್ತೆ. ನಿಮ್ ಟವಾಲ ಮಾಡಿದ ಪ್ರತಿ ಒಂದು ಐಟಮ್ ನಿಮ್ಗೆ ಆಗುತ್ತೆ. ಈಗ ಬ್ರೆಡ್ ಟೋಸ್ಟ್ ವಿತಿನ್ ಸೆಕೆಂಡ್ಸ್ ಜಸ್ಟ್ ಉಲ್ಟಾ ಮಾಡಿ ಒಂದು 3 ಸೆಕೆಂಡ್ಸ್. ನೀವು ಲೈಟ್ ಟೋಸ್ಟ್ ಅಂದ್ರೆ ಬೇಗ ತೆಗಿಬೇಕು. ಮುಚ್ಚಿಬಿಟ್ಟು ಒಂದು 2 ಸೆಕೆಂಡ್ಸ್ ಬಿಡ್ತೀರಾ, ಓಪನ್ ಮಾಡ್ತೀರಾ, ಟೋಸ್ಟ್ ಆಗಿರ್ತದೆ. ನಿಮ್ ಲೈಟ್ ಬೇಕಂದ್ರೆ ಲೈಟ್ ಆಗಿ ಬೇಕಂದ್ರೆ ಟೋಸ್ಟ್ ಮಾಡ್ಕೊಬಹುದು. ಓಕೆ. ಸೊ ಇದಕ್ಕೂ ಕೂಡ ಆಯಿಲ್ ಬೇಕಾಗಿಲ್ಲ ಅಲ್ವಾ? ನಿಮ್ಗೆ ಆಯಿಲ್, ಚೀಸ್, ಕೀ, ಬಟರ್ ಏನ್ ಬೇಕಾ ಹಾಕೋಬಹುದು. ಈಗ ನಮ್ಮ ಸ್ಯಾಂಡ್ವಿಚ್ ಗೆ ಆಯಿಲ್ ಹಾಕಿ ತೋರಿಸಿ. ಒಂದು ಸ್ಯಾಂಡ್ವಿಚ್ ಮಾಡ್ಬಿಡಿ ಸರ್ ಹಂಗಾದ್ರೆ ಇವಾಗ ನೋಡೋಣ. ಸ್ಯಾಂಡ್ವಿಚ್ ಗೆ ನಾವು ವೆಜಿಟೇಬಲ್ಸ್ ಗಿಂತ ನಿಮ್ಗೆ ಸ್ವೀಟ್ ಆಗಿ ಮಾಡ್ತೀನಿ. ಅದು ಓವರ್ನ ಕೂಡ ಇಟ್ಕೋಬಹುದು. ಇಲ್ಲ ನಿಮ್ಗೆ ವೆಜಿಟೇಬಲ್ಸ್ ಇದು ಬೆಂಡೆಕಾಯಿ ಇಡಿ. ಒಂದು ಬೆಂಡೆಕಾಯಿ ಹಾಕ್ಬಿಟ್ಟು ಮಾಡ್ಬಿಡಿ ನೋಡೋಣ. ಬೆಂಡೆಕಾಯಿ ಹಾಕ್ಬಿಟ್ಟು ಮಾಡಲ್ಲ ನಾವು. ಈಗ ವೆರಿ ಆಯಿಲ್ ಅಪ್ಲೈ ಮಾಡಿದೀನಿ. ಬಟ್ ನೀವು ಬಂದು ಚೀಸ್ ಬೇಕಾ ನೀವು ಹಾಕೋಬಹುದು. ಚೀಸ್, ಗೀ, ಬಟರ್ ಏನ್ ಬೇಕಾ ನೀವು ಆ ಸ್ಯಾಂಡ್ವಿಚ್ ಟೋಸ್ಟಿಂಗ್ ಮಾಡುವಾಗ ಹಾಕೊಂಡು ನೋಡಿ ಇದರ ಒಳಗಡೆ ಇಟ್ಬಿಟ್ಟು ಸ್ಟಫ್ ಮಾಡಿ ಸೇಮ್ ಅಲ್ಲಿ ಅದೇ ತರನೇ ಮಾಡ್ತೀರಾ. ಸೊ ಕ್ಲೋಸ್ ಮಾಡ್ತೀರಾ, ರೊಟೇಟ್ ಮಾಡ್ಬೇಕು ಫಸ್ಟ್ ಇರುತ್ತೆ. ಸೊ ಅದಕ್ಕೆ ವುಡನ್ ಸ್ಪ್ಯಾಚ್ ಯೂಸ್ ಮಾಡೋದು ಮಾಡಿದ್ರೆ ನಿಮಗೆ ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ. ಓಕೆ ಓಕೆ ಓಕೆ. ಸ್ಯಾಂಡ್ವಿಚ್ ಸೊ ವೀಕ್ಷಕರೇ ನೀವು ನೋಡಬಹುದು, ಬ್ರೆಡ್ ನ ಟೋಸ್ಟ್ ಮಾಡೋದು ಇಮಿಡಿಯೇಟ್ಲಿ ಮಾಡಬಹುದು. ಒಂದು ಸ್ಯಾಂಡ್ವಿಚ್ ಮಾಡ್ಬೇಕು ಅಂದ್ರೂ ಕೂಡ ಇಮಿಡಿಯೇಟ್ಲಿ ಮಾಡಬಹುದು. ಈ ರೀತಿ ಒಂದು ಸ್ಟಫ್ ಮಾಡ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಓಕೆ ಓಕೆ ಮಾಡಿ ಪ್ರೆಸ್ ಮಾಡಿ. ಜಸ್ಟ್ ಬಿಟ್ರೆ ಸಾಕಲ್ವಾ ಸರ್ ಇದು? ಸಾಕು. ಈಗ ಸ್ಯಾಂಡ್ವಿಚ್ ಎಡ್ಜಸ್ ಕಾರ್ನರ್ಸ್ ರೊಟೇಟ್ ಆಗಕ್ಕೆ ನಾವು ಜಸ್ಟ್ ಈ ತರ ರೊಟೇಟ್ ಮಾಡಬೇಕು ಅಷ್ಟೇ. ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು. ಮಸಾಲ ಹಾಕಿ ಮೆಣಸಿಟ್ಟಿದ್ದೀನಿ. ಪ್ಲೈನ್ ಕಡಲೆ ಬೀಜ ಬೇಕಾದ್ರೆ ಪ್ಲೈನ್ ಕಡಲೆ ಬೀಜ ಮಾಡಿಸ್ಕೋಬಹುದು. 3 ಮಿನಿಟ್ಸ್ ಅಲ್ಲಿ ನಿಮಗೆ ರೋಸ್ಟ್ ಆಗುತ್ತೆ. 3 ಮಿನಿಟ್ಸ್ 4 ಮಿನಿಟ್ಸ್. ನಿಮಗೆ ಆಯಿಲ್ ಹಾಕಿಲ್ಲ, ವಿತೌಟ್ ಆಯಿಲ್ ಅಲ್ಲಿ ಡ್ರೈ ಮಸಾಲ ಕಡಲೆ ಬೀಜ ರೆಡಿ ಮಾಡಿಸ್ಕೋಬಹುದು. ಫಿಶ್ ನಾನ್ ವೆಜಿಟೇರಿಯನ್ ಅವರಿಗೆ ಫಿಶ್ ಫ್ರೈ ಆಗುತ್ತೆ, ವೆಜಿಟೇರಿಯನ್ ಗೆ ಕಟ್ಲೆಟ್ ಮಾಡಿಸ್ಕೋಬಹುದು. ಫಿಶ್ ಫ್ರೈ ಮಸಾಲ ಟವಾ ಫ್ರೈ ಮಾಡ್ತಾರಲ್ಲ, ಅದರ ಟವಾ ಫ್ರೈಸ್ ಆಗುತ್ತೆ. ಇದಾಗಬೇಕಾದ್ರೆ ಸೌಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಟಪ್ ಅಂತ ಸೌಂಡ್ ಬರ್ತಾ ಇದೆ ನೋಡಿ ಆಲ್ರೆಡಿ. ಕಡಲೆ ಬೀಜ ಇದಾಗುತ್ತಲ್ಲ, ಇದಾಗುತ್ತೆ. ಮಸಾಲೆ ಹಾಕಿರುವಂತದ್ದು ತುಂಬಾ ಇದಿದೆ. ಸೊ ಇದೊಂದು ಸ್ವಲ್ಪ ತುಂಬಾ ಬಿಸಿ ಇದೆ, ಹಾಟ್ ಇದೆ. ಇದು ಸ್ವಲ್ಪ ತಂಡಾಗ್ಬಿಟ್ರೆ ಕ್ರಿಸ್ಪಿ ಆಗುತ್ತೆ, ಆಮೇಲೆ ಆರಾಮಾಗಿ ಇದನ್ನ ತಿನ್ಬಹುದು. ಈ ತರ ಎನಿ ವೆಜಿಟೇಬಲ್ಸ್, ಹಾಗಲಕಾಯಿ ಆಗ್ಲಿ, ನಿಮಗೆ ಬದನೆಕಾಯಿ ಆಗ್ಲಿ, ಕ್ಯಾಪ್ಸಿಕನ್ ಆಗ್ಲಿ, ಎನಿ ವೆಜಿಟೇಬಲ್ಸ್. ಈಗ ಮಕ್ಳಿಗೆಲ್ಲ ಬಂದ್ಬಿಟ್ಟು ನೀವು ಬಂದ್ಬಿಟ್ಟು ವೆಜಿಟೇಬಲ್ಸ್ ಬಂದ್ಬಿಟ್ಟು ಈ ತರ ನೀವು ಫ್ರೈ ಮಾಡಿ ಕೊಟ್ಟು ಚಾಸ್ ಹಾಕಿ ಕೊಟ್ಟಿದ್ರೆ ತಿಂತಾರೆ. ಇದೇ ನೀವು ಬಂದ್ಬಿಟ್ಟು ಅವ್ರನ್ನ ಇದು ಮಾಡಿ ಪಲ್ಯ ಮಾಡಿ ಕೊಟ್ಟಿದ್ರೆ ಅವ್ರು ತಿನ್ನಲ್ಲ. ಹಂಗಿಲ್ಲ, ನೀವು ಯಾವ್ದೇ ವೆಜಿಟೇಬಲ್ ವೆರಿ ಸಾಲ್ಟ್ ಟರ್ಮರಿಕ್ ಹಾಕಿ ಈ ತರ ಮಿಕ್ಸ್ ಮಾಡ್ಬಿಟ್ಟು ಅವ್ರಿಗೆ ಖಾರ ಕೂಡ ಹಾಕಿಲ್ಲ ಹಂಗೆ ಸರ್ವ್ ಮಾಡಿದ್ರೆ ಅವ್ರು ಚಾಸ್ ಮಾತ್ರ ಹಾಕೊಡಿ, ಅವ್ರು ಕಂಪಲ್ಸರಿ ತಿಂತಾರೆ. ಒಂದು ವೆಜಿಟೇಬಲ್ಸ್ ಬಿಡಲ್ಲ. ಪಲ್ಯ ಮಾಡಕ್ಕೆ ಇದು ಬೆಸ್ಟ್ ಆಕ್ಚುಲಿ. ಹೌದು. ಹಾಗಲಕಾಯಿ ಸ್ವಲ್ಪ ವಿತೌಟ್ ಆಯಿಲ್ ಕೂಡ ನಾವು ಫ್ರೈ ಮಾಡಿಸ್ಕೋಬಹುದು. ಆಯಿಲ್ ಬೇಕಾಗಿಲ್ಲ. ಇಲ್ಲ ನಿಮ್ಗೆ ಟೇಸ್ಟ್ ಗೆ ಆಯಿಲ್ ಬೇಕಂದ್ರೆ ಈ ತರ ಲೈಟ್ ಆಗಿ ಆಯಿಲ್ ಅಪ್ಲೈ ಮಾಡ್ತೀನಿ. ಓಕೆ. ಆಯಿಲ್ ಅಪ್ಲೈ ಮಾಡ್ಬಿಟ್ಟು ಬೆಂಡೆಕಾಯಿಗೆ ಆಯಿಲ್ ಹಾಕಿಲ್ಲ, ಬಟ್ ಇದಕ್ಕೆ ಒಂಚೂರು ಆಯಿಲ್ ಹಾಕ್ಬಿಡೋಣ. ಸ್ನಾಕ್ಸ್ ತರ ಸ್ವಲ್ಪ ಶುಗರ್ ಪೇಷಂಟ್ಸ್ ಇಲ್ಲ ಮಕ್ಕಳಿಗೆ ಕೂಡ ಕೊಡಬಹುದು. ಓಕೆ. ಸ್ಟಮಕ್ ಪ್ರಾಬ್ಲಮ್ಸ್ ಯಾವ್ದು ಬರಲ್ಲ ಇದು. ಓಕೆ. ಈ ತರ ವೆಜಿಟೇಬಲ್ಸ್ ನಾವು ಮಾಡಿಸ್ಕೋಬಹುದು. ತುಂಬಾ ಜನ ಇಷ್ಟಪಡ್ತಾರೆ ಸರ್ ಹಾಗಲಕಾಯಿ. ಇವನ್ ನನ್ಗೂ ಅಷ್ಟೇ ಹಾಗಲಕಾಯಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಹಂಗೆ ಮುಚ್ಚಿಟ್ಬಿಟ್ರೆ ಡೀಪ್ ರೋಸ್ಟೆಡ್ ಆಗುತ್ತೆ. ಡೀಪ್ ರೋಸ್ಟೆಡ್ ಆಗುತ್ತೆ. ವೆಜ್ ಆಯ್ತು, ಇವಾಗ ಒಂದು ಸೆಮಿ ನಾನ್ ವೆಜ್ ಅನ್ನ ತೋರಿಸ್ಬಿಡೋಣ ಒಂದ್ಸತಿ. ಹೌದು. ಫಿಶ್ ಅಂತೂ ತೋರಿಸಿಲ್ಲ ನಾವು. ಸೊ ಅಟ್ಲೀಸ್ಟ್ ಒಂದು ಎಗ್ ಅನ್ನಾದ್ರೂ ತೋರಿಸ್ಬಿಡೋಣ ಸರ್ ಇವಾಗ ನಾವು. ಎಗ್ ಬಂದು ನೀವು
ಬೌಲ್ ಅಲ್ಲಿ ಫಸ್ಟ್ ಮಿಕ್ಸ್ ಮಾಡಿಸ್ಕೊಳ್ಳಿ. ನಿಮ್ಗೆ ಪೆಪ್ಪರ್ ಸಾಲ್ಟ್ ಏನ್ ಬೇಕೋ. ಮಿಷಿನ್ಗೆ ಒಂದು ಮೆಗ್ ಹಾಕಿದ್ರೆ ನಿಮ್ಗೆ ಫುಲ್ ಸೈಜ್ ಬರ್ತದೆ. ಈಗ ನೋಡಿ ನಿಮಗೆ ಸಾಲ್ಟ್ ಮಾತ್ರ ಹಾಕಿದೀನಿ. ಬಂದು ಪೆಪ್ಪರ್ ಖಾರ ಏನ್ ಬೇಕೋ ಹಾಕೋಬಹುದು. ಏನ್ ಬೇಕೋ ನಾವ್ ಇದಕ್ಕೆ ಆಡ್ ಮಾಡ್ಕೊಬಹುದು. ಕೊತ್ತಂಬರಿ ಆನಿಯನ್ ಯಾವ್ದು ಬೇಕೋ ಅದರಲ್ಲಿ ಮಿಕ್ಸ್ ಮಾಡಿಸ್ಕೋಬಹುದು. ಹಾಕಿ ಫುಲ್ ಹಾಕ್ಬಿಟ್ಟು ಸುಮ್ಮನೆ ಸ್ಪ್ರೆಡ್ ಮಾಡೋದು. ನೀವು ಆಯಿಲ್ ಸೆಕ್ಬೇಕಾದ್ರೂ ಮಾಡ್ಬೋದು, ಇಲ್ಲ ಲೈಟ್ 1 or 2 drops ಆಯಿಲ್ ಹಾಕೊಂಡ್ರೆ. ಒಂಚೂರು ಆಯಿಲ್ ಹಾಕಿದ್ರೆ ಬೆಟರ್ ಅನ್ಕೊಂತೀನಿ, ಯಾಕಂದ್ರೆ ಆಮ್ಲೆಟ್ಗೆ ಆಯಿಲ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಆಯಿಲ್ ಹಾಕಿ ಸರ್ ಇದಕ್ಕೆ ಸೈಡ್ ಅಲ್ಲಿ. ಓಕೆ ಫೈನ್ 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 ಫೈನ್. ಓಕೆ ಸರ್ ಆಗ್ಬಿಡಿ ಸರ್. ಪ್ಲೇನ್ ಆಮ್ಲೆಟ್ ಅಂದ್ರೆ ಹಂಗೆ ತೆಗಿಬಹುದು. ಪ್ಲೇನ್ ಅಂದ್ರೆ ಪ್ಲೇನ್ ತೆಗಿಬಹುದು. ಟೋಸ್ಟೆಡ್ ಬ್ರೆಡ್ ಕೂಡ ಹಾಕೋಬಹುದು, ಹಂಗೆ ಬೇರೆ ಮಾಡಬಹುದು. ಹಂಗೆ ಬೇಕಾದ್ರೆ ಮಾಡಬಹುದು. ಮುಚ್ಚಿಟ್ಬಿಟ್ರೆ ನಿಮ್ಗೆ ಲೈಟ್ ಪಫಿನೆಸ್ ಆಗಿ ಸಿಗುತ್ತೆ. ಓಕೆ ಆಮ್ಲೆಟ್ ಕೂಡ ನಿಮ್ಗೆ ಪಫಿನೆಸ್ ಆಗುತ್ತೆ. ಇಲ್ಲ ಬರೀ ನಿಮಗೆ ಬಂದ್ಬಿಟ್ಟು ಪ್ಲೈನ್ ಆಮ್ಲೆಟ್ ಅಂದ್ರೆ ಪ್ಲೈನ್ ಆಮ್ಲೆಟ್ ಯಾವ ತರ ಬೇಕೋ ಆ ತರ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದ್ರಲ್ಲಿ. ನೋಡಿ ವಾವ್. ಬ್ಯಾಚುಲರ್ ಗಳಿಗೆ ವರದಾನ ಅಂತ ಹೇಳ್ಬೋದು ಇದು. ಬ್ಯಾಚುಲರ್ ಯಾರು ನೋಡ್ತಾ ಇದ್ರಾ ಬಾಯಲ್ಲಿ ನೀರ್ ಬಿಡ್ತಾ ಇದ್ರಾ ನಮ್ಗೆ ಗೊತ್ತು. ಓಕೆ ಉಲ್ಟಾ ಮಾಡಿ. ವಾವ್. ಬ್ರೆಡ್ ಟೋಸ್ಟ್ ಆಗಿದೆ. ಬ್ರೆಡ್ ಟೋಸ್ಟ್ ಟೋಸ್ಟ್ ಆಗಿ ಒಂದ್ಸರಿ ಟೋಸ್ಟ್ ಮಾಡಿ ಹಾಕೊಂಡಿದ್ರೆ ಇನ್ನ ಚೆನ್ನಾಗಿರುತ್ತೆ. ಒಂದು ಆಮ್ಲೆಟ್ ಮಾಡ್ಬಿಡೋಣ ಸರ್. ಆಯ್ತು ಮಾಡಿ. ಇದೇ ತರಿಗೆ ಆನಿಯನ್ಸ್ ಹಾಕೋಬಹುದು ನೀವು. ವಾವ್ ಅಮೇಜಿಂಗ್ ಆಗಿದೆ ಸರ್ ಇದು. ಇಷ್ಟು ಕ್ವಿಕ್ ಆಗಿ ಒಂದೇ ಪಾತ್ರೆಯಲ್ಲಿ ಇಷ್ಟು ಮಾಡ್ಬೋದಲ್ವ ಸರ್? ಇದು ಪಾತ್ರೆ ತೊಳೆಯೋ ಅಗತ್ಯನೇ ಇಲ್ಲ ಅಂತ ಹೇಳ್ಬೋದು ಅಲ್ವಾ? ಮಾರ್ನಿಂಗ್ ಟಿಫನ್ ಐಟಮ್ಸ್ಗೆ ನಿಮ್ಗೆ ಯಾವಿಗೆ ಬಂದ್ಬಿಟ್ಟು ತವಾ ಎತ್ತಬೇಕಾಗಿಲ್ಲ. ತವಾಗಾಗಿ ಬದಲಾಗಿ ಇದು ಯೂಸ್ ಮಾಡ್ಕೋಬಹುದು. ಆಯಿಲ್ ಇಲ್ದೇನೆ ನಾವಿಲ್ಲಿ ಆಮ್ಲೆಟ್ ಮಾಡ್ತಾ ಇದೀವಿ, ಎಲ್ಲಿ ಮಾಡಕ್ ಸಾಧ್ಯ? ತೆಗಿರಿ ಅಷ್ಟೇ. ಇನ್ನೂ ಒಂದು ಎಕ್ಸ್ಟ್ರಾ 3-4 seconds ಬಿಡಿದ್ರೆ ಡೀಪ್ ರೋಸ್ಟೆಡ್ ಆಗುತ್ತೆ. ಏನಪ್ಪಾ ಲೈಟ್ ಆಗಿ ಕಾಣಿಸ್ತಿದ್ರ ಆಮ್ಲೆಟ್ ನ ಅಂತೀರಾ? ಹೌದು. ಸೊ ನಿಮ್ಗೆ ಇನ್ನ ರೋಸ್ಟ್ ಬೇಕಂದ್ರೆ ಇನ್ನ ರೋಸ್ಟೆಡ್ ಆಗಿ ಮಾಡಬಹುದು. ಇಲ್ಲ ಮುಚ್ಚಬಹುದಲ್ವಾ ಇದನ್ನ ಬೇಕಾದ್ರೆ? ಟೂ ಸೈಡ್ ನಿಮ್ಗೆ ರೋಸ್ಟೆಡ್ ಆಗುತ್ತೆ. ರೋಸ್ಟೆಡ್ ಬರುತ್ತೆ. ಇದು ನೀವು ನೆಕ್ಸ್ಟ್ ನೋಡಿ ಹಪ್ಳ ಬಂದು ಮಾಡೋದು ತುಂಬಾ ಈಸಿಯಾಗಿ ಮಾಡ್ತಾರೆ. ಹಪ್ಪಳ ಮಾಡೋದು ಇವಾಗ ಅಲ್ವಾ? ಓಕೆ ಹಪ್ಪಳ ತೋರಿಸ್ಬಿಡಿ. ನೋಡಿ ಪ್ಲೈನ್ ಪಾಪಟ್. ಹೌದು. ಹಪ್ಪಳ ಇದನ್ನ ಬಂದ್ಬಿಟ್ಟು ಜಸ್ಟ್ ಒಂದು 2 seconds ಮುಚ್ಚಿಬಿಟ್ಟು ಪ್ರೆಸ್ ಕೊಟ್ಟಿದ್ರೆ ಸಾಕು. ಒಂದು 3-4 seconds ಅಲ್ಲಿ 3-4 seconds ಓಪನ್ ಮಾಡಿ ಅದು ರೋಸ್ಟ್ ಆಗಿರ್ತದೆ. ಮಾಡಿ ಒಂದು 2 seconds. ಇದು ನಿಮ್ಗೆ ಫ್ಲೇಮ್ ಅಲ್ಲಿ ಸುಡುತ್ತಿರಲ್ವಾ? ಹೌದು. ಬೆಂಕಿಲಿ ಸುಡುತ್ತರ ಹಪ್ಪಳ, ಸುಟ್ಟಿರೋ ಹಪ್ಪಳ ಅಲ್ವಾ? ಓಕೆ ಇಲ್ಲಿ ಹಾಕ್ಬಿಡಿ ಸರ್. ಇದು ತರ ಆಯಿಲ್ ಫ್ರೈ ತರ ಇಲ್ಲ. ಓಕೆ. ಇಲ್ಲ ನಮಗೆ ಆಯಿಲ್ ಟೇಸ್ಟ್ ಬೇಕಪ್ಪ, ಹಪ್ಳಗನು ಆಯಿಲ್ ಬೇಕಂದ್ರೆ ಅದನ್ನು ಮಾಡಿ ತೋರಿಸ್ಬಿಡೋಣ ಸರ್ ಅವ್ರಿಗೆ. ನೋಡಿ ಇದು ಆಯಿಲ್ ಟೇಸ್ಟ್ ಪಾಪಟ್ಟು ಇದನ್ನು ಆಗುತ್ತೆ. ಓಕೆ ಆಯಿಲ್ ಹಾಕ್ತಾ ಇದೀವಿ, ಇದು ಇಡ್ತಾ ಇದೀವಿ, ಮುಚ್ಚಿಬಿಟ್ಟು ಅಷ್ಟೇ ಒಂದು 2-3 seconds. 2-3 ಸೆಕೆಂಡ್ ತೆಗೆದು ಬಿಟ್ರೆ ವಾವ್ ಹಪ್ಪಳ ರೆಡಿ. ಇದು ಸಾಫ್ಟ್ ಇರುವಾಗ ಸಾಫ್ಟ್ನೆಸ್ ಕಾಣಿಸ್ತದೆ. ಈಗ ಸಾಫ್ಟ್ ಬಿಸಿ ಆದ್ಮೇಲೆ ತಣ್ಣಗಾದ್ಮೇಲೆ ನೋಡಿ ಕ್ರಿಸ್ಪಿ ಇರುತ್ತದೆ. ನಿಮ್ಗೆ ಕ್ರಿಸ್ಪಿ ಇರುತ್ತೆ. ವೀಕ್ಷಕರೇ ನೀವು ನೋಡಬಹುದು ತುಂಬಾ ಕ್ರಿಸ್ಪಿ ಇದೆ. ಕಡಲೆ ಬೀಜನೂ ಹಂಗೇನೆ. ಕಡಲೆ ಬೀಜನೂ ಅಷ್ಟೇ. ಹೌದಲ್ಲ ಸರ್? ಇದು ರೊಟ್ಟಿ, ರಾಗಿ ರೊಟ್ಟಿ ಇದರ ನಾವು ತೋರಿಸ್ತಾ ಇಲ್ಲ. ಸೊ ನೀವು ಅದನ್ನು ಕೂಡ ಮಾಡ್ಕೋಬಹುದು ಸೇಮ್ ಚಪಾತಿ ತರಾನೇ. ನಿಮ್ಗೆ ಬಂದ್ಬಿಟ್ಟು ತವಾಲಿ ಮಾಡೋ ಪ್ರತಿಯೊಂದು ಐಟಮ್ ಇದರಲ್ಲಿ ನಿಮ್ಗೆ ಆಗುತ್ತೆ. ಇಲ್ಲಿ ಹೊಗೆ ಬರಲ್ಲ. ಇಷ್ಟು ಮಾಡಿದೀನಿ ನಾವು, ಇಷ್ಟು ವೆರೈಟೀಸ್ ಮಾಡಿದೀನಿ, ಹೊಗೆ ಬರೋದಿಲ್ಲ. ಹೊಗೆ ಇಲ್ಲ ಸರ್. ಹೌದು. ಓಕೆನಾ? ಅದೇ ರೀತಿಗೆ ನಿಮ್ಗೆ ಟೈಮು, ಪೋರ್ಟಬಿಲಿಟಿ. ನೀವೆಲ್ಲ ಊರು ಹೋಗ್ತೀರಾ, ಟೂರ್ ಹೋಗ್ತೀರಾ, ಇದು ಹಂಗೆ ತಗೊಂಡು ಒಂದು ಬ್ಯಾಗ್ ಅಲ್ಲಿ ತಗೊಂಡು ಹಾಕೊಂಡು ಹೋಗ್ಬೋದು. 1.25 kg ಇದೆ. ಈ ಬಾಡಿ ಫುಲ್ ಬಿಸಿ ಇರ್ತದೆ. ಎತ್ತುವಾಗ ನೋಡಿ ಇದರ ಹ್ಯಾಂಡಲ್ ಇಟ್ಕೊಂಡು ಎತ್ತಬೇಕು. ಹೌದು ಸರ್. ಇವಾಗ ಕ್ಲೀನಿಂಗ್ ಪರ್ಪಸ್ ಏನ್ ಯಾವ ತರ ಕ್ಲೀನ್ ಮಾಡ್ಬೇಕು? ಕ್ಲೀನಿಂಗ್ ಬಂದು ಇದು ಜಸ್ಟ್ ಒಂದು ಕಾಟನ್ ಬಟ್ಟೆ ಇದೆಯಲ್ವಾ, ಕಾಟನ್ ಬಟ್ಟೆಯಲ್ಲಿ ಒಂದು ಟೈಟ್ ಆಗಿ ಒರೆಸ್ಬಿಡಿದ್ರೆ ಪ್ಲೇಟ್ ಅಲ್ಲಿ ಯಾವ್ದು ಅಡ್ಡಿಲ್ಲ. ಬಿಸಿ ಆದ್ಮೇಲೆ, ಬಿಸಿ ಇರುವಾಗನೇ ಒರೆಸ್ಬಿಡ್ಬೇಕು. ಬಿಸಿ ತಣ್ಣಗಾದ್ಮೇಲೆ ಏನಾಗ್ತಂದ್ರೆ ಸೈನಸ್ ಇರುತ್ತದೆ, ಹೋಗೋದಿಲ್ಲ ಸರಿಯಾಗಿ. ಬಿಸಿ ಇರುವಾಗ ಯಾವಾಗ ಬ್ಲಾಕ್ ಆಫ್ ಮಾಡ್ತೀರಾ, ಬ್ಲಾಕ್ ಆಫ್ ಮಾಡಿದ್ರಿ ಇಮಿಡಿಯೇಟ್ ಬಂದು ಬಿಸಿ ಇರುವಾಗ ಒರೆಸುವಾಗ ನಿಮ್ಗೆ ಕ್ಲೀನ್ ಆಗಿ ಎಲ್ಲ ನಿಮ್ಗೆ ನೀಟಾಗಿ ಹಸಿ ಬಟ್ಟೆಯಿಂದ ಒರೆಸಬಹುದು ಸರ್? ಹಸಿ ಬಟ್ಟೆ ಒರೆಸಬಹುದು. ನಿಮ್ಗೆ ಅದು ಯೂಸ್ ಮಾಡಿ ಕ್ಲೀನ್ ಮಾಡಿ, ನೀವು ಇನ್ಬಿಟ್ಟು ಮಾಡಿ. ಡೈರೆಕ್ಟ್ ಆಗಿ ನೀವು ನೀರಲ್ಲಿ ಡಿಪ್ ಮಾಡ್ಬಿಟ್ಟು ಹಂಗೆ ಮಾಡಬಾರ್ದು. ಒಳಗಡೆ ಸರ್ಕ್ಯೂಟ್ ಇರ್ತದೆ. ಹೌದು. ಬಟ್ ಶಾಕ್ ಹೊಡಿಯಲ್ಲ. ಏನಂದ್ರೆ ಮಿಷಿನ್ ಬಂದು ಫ್ಯೂಸ್ ಆಫ್ ಆಗ್ಬಿಡುತ್ತೆ, ನಿಮಗೆ ಬಂದು ವರ್ಕ್ ಆಗೋದಿಲ್ಲ. ಆ ರೀತಿಗೆ ನೀವು ಇನ್ಬಿಟ್ಟು ಒರೆಸ್ಕೊಳ್ಳಿ. ಈಗ ದೋಸೆ ಹಾಕಿದೀನಲ್ವಾ, ಮುಟ್ಟಿದ್ರೆ ನೀರಲ್ಲಿ ಮಾಡಿದ್ರೆ ಏನಾಗೋದಿಲ್ಲ. ನೀರು ಒಳಗಡೆ ಹೋಯ್ತಂದ್ರೆ ಪ್ರಾಬ್ಲಮ್ ಆಗುತ್ತೆ, ಮಿಷಿನ್ ಫ್ಯೂಸ್ ಆಫ್ ಆಗುತ್ತೆ. ಆ ರೀತಿಗೆ ಅದು ಮೇಂಟೈನ್ ಮಾಡಬೇಕು ಅಷ್ಟೇ ಕ್ಲೀನಿಂಗ್ ಪ್ರೊಸೀಜರ್. ಅದೇ ತರ ಇದರಲ್ಲಿ ಸ್ಟೀಲ್ ಯೂಸ್ ಮಾಡಬಾರ್ದು. ಈಗ ನಾರ್ಮಲ್ ಬಂದು ಫಸ್ಟ್ ಬಂದು ಟೆಫ್ಲಾನ್ ಬರ್ತದೆ, ಇದು ಸೆರಾಮಿಕ್ ಬರ್ತದೆ. ಸೆರಾಮಿಕ್ ಅಂದ್ರೆ ಒಂದು ಮಂತರ, ಸೊ ಅದು ಕೂಡ ಕೋಟೆಡ್ ಮಾಡ್ತಾರೆ. ಇದನ್ನ ನೀವು ಸ್ಟೀಲ್ ಯೂಸ್ ಮಾಡಿದ್ರೆ ಕ್ರಾಚ್ ಬೀಳುತ್ತದೆ. ಸೊ ಆ ರೀತಿಗೆ ನೀವು ಸ್ಟೀಲ್ ಯೂಸ್ ಮಾಡ್ಬೇಕಾಗಿಲ್ಲ. ಸ್ಟೀಲ್ ಯೂಸ್ ಅಂದ್ರೆ
ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಸ್ಟೀಲ್ ವುಡನ್ ಸ್ಟಿಕ್ ಅಲ್ಲಿ ಯೂಸ್ ಮಾಡಿದ್ರೆ ಸಾಕು ನಿಮ್ಗೆ. ಈ ತರ ವುಡನ್ ಸ್ಟಿಕ್ ತಗೊಂಡಿದ್ರೆ ಇದರಲ್ಲಿ ನೀವು ಯಾವುದೇ ಐಟಮ್ ಫ್ರೈಡ್ಸ್ ಮಾಡ್ಕೋಬಹುದು, ಇದು ಮಾಡ್ಕೋಬಹುದು. ಏನ್ ಮಾಡ್ತಾರೆ, ಸ್ವಲ್ಪ ಎಲ್ಲ ಸೈನಸ್ ಬರ್ತದೆ, ಕ್ಲೀನ್ ಮಾಡುವಾಗ ಏನ್ ಮಾಡ್ತಾರೆ, ಈ ತರ ಕ್ಲೀನ್ ಮಾಡ್ಬಿಡ್ತಾರೆ. ಆ ತರ ಮಾಡ್ಬೇಕು, ಸ್ಟೀಲ್ ಅಲ್ಲಿ ಮಾಡಬಾರ್ದು. ವುಡನ್ ಸ್ಟಿಕ್ ಅಲ್ಲಿ ಮಾಡಿ ಏನಾಗುದಿಲ್ಲ, ಸೈನಸ್ ಬರ್ತದೆ. ಮೇಂಟೈನ್ ಇಷ್ಟೇ ನಿಮಗೆ. ಇದು ಫಸ್ಟ್ ಬಂದಿರೋದಕ್ಕಿಂತ ಕಂಪ್ಲೀಟ್ ಇದು ಮಲ್ಟಿ ಮೇಕರ್. ಫಸ್ಟ್ ಬಂದಿರೋದು ನಿಮ್ಗೆ ಟವಾ ತರ ಬರ್ತದೆ, ಟೆಫ್ಲಾನ್ ಬಂದಿದೆ. ಅದರಲ್ಲಿ ನಿಮ್ಗೆ ಸರಿಯಾಗಿ ಆಗುದಿಲ್ಲ, ತುಂಬಾ ಜನ ಕಂಪ್ಲೇಂಟ್ಸ್ ಇರುತ್ತದೆ. ಯಾಕಂದ್ರೆ ಅದು ಒಂದು ಮೆಥಡ್ಸ್ ಇರ್ತದೆ, ನೀವು ಕರೆಕ್ಟ್ ಆಗಿ ಪ್ರೆಸ್ ಮಾಡಿಲ್ಲ ಅಂದ್ರೆ ಇಟ್ಟು ಜಾರುತ್ತದೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಅಲ್ಲ ತರ ಇರೋದ್ರಿಂದ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಒಂದು ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಇದು ಹೀಟಿಂಗ್ ಕೆಪಾಸಿಟಿ ಸೆನ್ಸರ್ ಕೊಟ್ಟಿದ್ದಾರೆ. ಒಂದೇ ಹೀಟ್ ಅಲ್ಲಿ ಯಾವುದೇ ಬೇಕಾದ್ರೆ ಮಾಡ್ಕೋಬಹುದು. ನಿಮ್ಗೆ ಅಡ್ಜಸ್ಟಬಲ್ ಇದೆ. ಸರ್ ನನ್ನ ಕ್ವಶನ್ ಇದೆ, ನಮ್ಗೆ ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ ಸರ್. ಪಿಜ್ಜಾ ಮಾಡಬಹುದಾ ಇದರಲ್ಲಿ? ಮಾಡಬಹುದು ಸರ್. ಏನಂದ್ರೆ ರೆಡಿಮೇಡ್ ಪಿಜ್ಜಾ ಬೇಸ್ ಬರ್ತಲ್ಲ, ಹೌದು, ನೀವು ಸಾಲ್ಟ್ ಸ್ವಲ್ಪ ಹಾಕ್ಬೇಕು. ಪಿಜ್ಜಾ ಬೇಸ್ ಮೇಲ್ಗಡೆ ಇಡಬೇಕು, ಚೀಸ್ ಮೇಲ್ಗಡೆ ಅಪ್ಲೈ ಮಾಡಿ, ವೆಜಿಟೇಬಲ್ಸ್ ಮಾಡಿ, ಅದು ಸಾಲ್ಟ್ ಬಿಸಿಗೆ ಮೇಲ್ಗಡೆ ಕುಕ್ ಆಗಿ ಚೀಸ್ ಮೆಲ್ಟ್ ಆಗುತ್ತೆ. ಮೇಲೆ ಕವರ್ಡ್ ಮಾತ್ರ ಯಾವ್ದಾದ್ರು ಕವರ್ಡ್ ಮಾಡಬೇಕು. ನೀವು ಮನೆಯಲ್ಲಿ ಇಡ್ಲಿ ಕವರ್ಡ್ ಯಾವ್ದಾದ್ರು ಒಂದು ಕವರ್ಡ್ ಮಾಡಿ ಹೀಟ್ ಅಲ್ಲಿ ಮೆಲ್ಟ್ ಆಗೋದು. ಹೌದು, ಸೊ ಅದನ್ನ ಟ್ರೈ ಮಾಡ್ಕೋಬಹುದು ಸರ್. ಮಾಡ್ಬೋದಲ್ವಾ? ಸೆಕೆಂಡ್ ಥಿಂಗ್, ನಿಮ್ಗೆ ಒಂದು ವಿಷಯ ನಾವು ಹೇಳ್ತಾ ಇದೀನಿ. ಈಗ ಒಬ್ರೊಬ್ರು ತಗೊಂಡಿರೋರು ಏನ್ ಮಾಡ್ತಾರೆ, ಮಿಸ್ಟೇಕ್ಸ್ ಮಾಡೋದು. ಇದರಲ್ಲಿ ಜಾಸ್ತಿ ಈ ತರ ಎರಡು ಕೈ ಇಟ್ಕೊಂಡು ಒತ್ತುತ್ತಾರೆ. ಹೌದು, ಅಷ್ಟು ಜೋರ್ ನಾವು ಒತ್ತಬೇಕಾಗಿಲ್ಲ. ಇದನ್ನ ಜಸ್ಟ್ ಜೆನ್ಯೂನ್ ಪ್ರೆಷರ್, ನಾವ್ ಹೇಳ್ತಾ ಇರೋದು ಜೆನ್ಯೂನ್ ಪ್ರೆಸ್ ಮಾಡಿದ್ರೆ ಸಾಕು. ಅದು ಮರ್ತೋಗ್ಬಿಡ್ತಾರೆ. ಏನ್ ಮಾಡ್ತಾರೆ, ಇದನ್ನ ಹಿಂಗೆ ಇಟ್ಬಿಟ್ಟು ಹಿಂಗೆ ಫುಲ್ ಒತ್ತುತ್ತಾರೆ. ಆತರ ಮಾಡಿದ್ರೆ ಏನಾಗುತ್ತೆ, ಈ ಮಿಸ್ಟೇಕ್ಸ್ ನಾವು ಫಸ್ಟ್ ಹೇಳ್ತೀನಿ ನಿಮಗೆ. ನೋಡಿ, ಇಟ್ಟು ಇಡ್ತಾ ಇದೀನಿ, ಇಟ್ಟು ಸೆಂಟರ್ ಇಲ್ಲಿ ಇಡ್ಬೇಕಿಂದ ನಾವು ಇಲ್ಲಿ ಇಟ್ಟಿದ್ರೆ ಏನಾಗುತ್ತೆ ಅಂದ್ರೆ ಮುಂದೆ ಬಂದ್ಬಿಡುತ್ತೆ. ಇಲ್ಲಿ ಇಟ್ಟು ಕೂಡ ಒಬ್ರು ಏನ್ ಮಾಡ್ತಾರೆ, ಮುಚ್ಬಿಟ್ಟು ಹಿಂಗೆ ಜೋರಾಗಿ ಒತ್ತಾರೆ. ಜೋರಾಗಿ ಒತ್ತುವಾಗ ಏನಾದಂದ್ರೆ ಅದು ನಿಮಗೆ ಚಪಾತಿ ಅರ್ಧೋಗುತ್ತೆ. ಚಪಾತಿ ಅರ್ಧೋಗುತ್ತೆ, ಸೌಂಡ್ ಬರ್ತವೆ, ಈಗಿನ ಸೌಂಡ್ ಬರ್ತದೆ, ಚಪಾತಿ ಕಟ್ ಆಗದೆ. ಈಗ ನಾವು ಆಫ್ ಮಾಡಿದಿಂದ ಅದೇನಾಗಿಲ್ಲ. ಇದೇ ಒಂದು ನಾರ್ಮಲ್ ಆಗಿ ಜನರು ಏನ್ ಮಾಡ್ತಾರೆ, ಜಾಸ್ತಿ ಹೊತ್ತುವಾಗ ಕಟ್ ಆಗುತ್ತೆ. ಇಟ್ಟು ಲೂಸ್ ಆಗಿ ಕಲ್ಸಿ ಜನರಲ್ ಪ್ರೆಸ್ ಮಾಡಿದ್ರೆ ಸಾಕು. ಓಕೆ ಸರ್. ಆಲ್ವೇಸ್ ಆನ್ ಅಲ್ಲೇ ಮಾಡ್ಬೇಕು ಅಥವಾ ಸ್ವಲ್ಪ ಬಿಸಿ ಮಾಡಿ ಆಫ್ ಮಾಡಿ ಮಧ್ಯ ಮಧ್ಯದಲ್ಲಿ ಆಫ್ ಏನಾದ್ರು ಮಾಡ್ಬೇಕಾ? ಮಧ್ಯ ಆಫ್ ಮಾಡ್ಬೇಕಲ್ಲ. ಆಟೋ ಥರ್ಮೋಸ್ಟಾಟ್ ಇದೆ. ಈಗ ಸಮ್ ಟೈಮ್ಸ್ ನಿಮ್ಗೆ ಪೂರಿ ಮಾಡ್ತೀರಾ, ಹೌದು, ಪೂರಿಗೆ ಬಂದು ಪ್ರೆಷರ್ ಬೇಕು, ನಮಗೆ ಬಂದು ವಿತ್ ಓನ್ಲಿ ರೋಲಿಂಗ್ ಮಾತ್ರ ಬೇಕಲ್ವಾ, ತೀರ ಕೆಲಸ ಆತರ ಬೇಕಂದ್ರೆ ನಿಮ್ ಕ್ವಾಂಟಿಟಿ ಎಷ್ಟು ಸೈಜ್ ಅಷ್ಟೇ ಇದರ ಪ್ರೆಸ್ ಮಾಡಿ ತೆಗೆದುಕೊಂಡು ಆಯಿಲ್ ಅಲ್ಲಿ ಡೀಪ್ ಫ್ರೈ ಮಾಡಿಸ್ಕೋಬಹುದು. ಸೊ ಆತರ ನಿಮ್ಗೆ ಪೂರಿಗೆ ಎಲ್ಲ ಕನ್ವೀನಿಯಂಟ್ ಆಗಿದೆ. ಆತರ ನಿಮ್ಗೆ ಮಾಡಿಸ್ಕೋಬಹುದು. ಸೊ ಒಂದ್ಸಲ ಆನ್ ಮಾಡ್ಕೊಂಡ್ರೆ ಮಧ್ಯ ಮಧ್ಯದಲ್ಲಿ ಆಫ್ ಮಾಡ್ಬೇಕಾಗಿಲ್ಲ. ಫೈನಲ್ ನೀವೆಲ್ಲ ಆದ್ಮೇಲೆ ಇದು ಆಫ್ ಮಾಡಿದ್ರೆ ಸಾಕು. ಆಯ್ತಲ್ವಾ, ಈಗೆಲ್ಲ ಆಫ್ ಮಾಡಿದ್ರೆ ಸಾಕು. ಕ್ಲೀನ್ ಮಾಡ್ಬಿಟ್ಟು ಇದನ್ನ ಮುಚ್ಚಿಬಿಟ್ಟು ಇಟ್ಬಿಡ್ಬೋದು. ಒಂದು 10 ಮಿನಿಟ್ಸ್ ಓಪನ್ ಅಲ್ಲಿ ಬಿಡಿ. ಫುಲ್ ತಣ್ಣಗಾದ್ಮೇಲೆ ಕ್ಲೋಸ್ ಮಾಡಿ ಸರ್. ಈಗನೇ ಕ್ಲೋಸ್ ಮಾಡಿದ್ರೆ ಬಿಸಿ ಇದು ಗ್ಯಾಪ್ಸ್ ಇರಲ್ಲ. ಬಿಸಿ ತಣ್ಣಗಾಗಕ್ಕೆ ತುಂಬಾ ಟೈಮ್ ತಗೊಳ್ತದೆ. ಒಂದು 10 ಮಿನಿಟ್ಸ್ ಓಪನ್ ಅಲ್ಲಿ ಬಿಟ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡಬಹುದು. ಓಕೆ ಫೈನ್. ನಮ್ದು ಗೋಲ್ಡ್ ಅಸೋಸಿಯೇಷನ್ ಚಾನಲ್ ಇದೆ, ಅದರಲ್ಲಿ ನಿಮ್ದು ಇನ್ನೂ ಪ್ರಾಡಕ್ಟ್ ಬೇಕಾದ ಡೀಟೇಲ್ಸ್ ಎಲ್ಲ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ ನೋಡಿದ್ರಲ್ಲ, ಫುಲ್ ಡೆಮೋ ಸಿಕ್ತು ನನ್ಗೆ. ನಾನು ಅನ್ಕೊಂಡು ಇರ್ಲಿಲ್ಲ ಆಯಿಲ್ ಇಲ್ದೇನೆ ಇಷ್ಟೊಂದು ಪದಾರ್ಥಗಳನ್ನು ಮಾಡಬಹುದು ಅಂತ ಬಿಟ್ಟು. ಅದು ದೋಸೆ ಇರ್ಬೋದು, ಸ್ಯಾಂಡ್ವಿಚ್ ಇರ್ಬೋದು, ಆಮ್ಲೆಟ್ ಇರ್ಬೋದು, ಪ್ರತಿಯೊಂದು ಕೂಡ ಇದಿಲ್ದೇನೆ ಆಯಿಲ್ ಇಲ್ದೇನೆ ಮಾಡಬಹುದು. ಅದು ಕೂಡ ಕ್ವಿಕ್ ಆಗಿ ಮಾಡಬಹುದು, ಒಂದೇ ಇದರಲ್ಲಿ ಮಾಡಬಹುದು. ಪಾತ್ರೆಗಳು ತೊಳೆಯೋ ಇದೇ ಬರಲ್ಲ ನಿಮ್ಗೆ. ಸೊ ನಿಜವಾಗ್ಲೂ ಅಮೇಸಿಂಗ್ ಪ್ರಾಡಕ್ಟ್, ತುಂಬಾ ಚೆನ್ನಾಗಿದೆ. ನನಗಂತೂ ಒಂದು ಬೇಕೇ ಬೇಕು ಡೆಫಿನೆಟ್ಲಿ. ಸರ್ ಮೊದಲನೇದಾಗಿ ಇಲ್ಲಿ 2 ತರ ಕಾಣಿಸ್ತಾ ಇದೆ ಸರ್, ಇದು ಏನು, ಯಾವ ಕೆಪಾಸಿಟಿ ಇದೆ ಅಂತ ಸ್ವಲ್ಪ ನಮ್ಗೆ ತಿಳಿಸ್ಕೊಡ್ತೀರಾ ಸರ್? ಈಗ ಬಂದ್ಬಿಟ್ಟು ಅದೇ ಹೇಳಿದಿಲ್ಲ, ಫಸ್ಟ್ ಹೇಳಿದೀನಿ. ನಿಮಗೆ ಸಿಟೀಸ್ ಜಾಗ ಇದೆ, ಸ್ಮಾಲ್ ಪ್ಲೇಸ್ ಇರ್ತಾರೆ. ಸೊ ನಮ್ಗೆ ಕಾಂಪ್ಯಾಕ್ಟ್ ಇಂದ ಸಾಕು, ಇಲ್ಲ ತಗೊಂಡೋಗಂದ್ರೆ ನಿಮ್ಗೆ 8.5 ಇಂಚಸ್ ಡಯಾಮೀಟರ್ ಅಲ್ಲಿ ಒಂದು ಸಿಗುತ್ತೆ. 8.5. ಇದೇ ನಿಮಗೆ ದೊಡ್ಡ ಸೈಜ್ ಚಪಾತಿ ಮಾಡಬೇಕು, ನಮ್ಗೆ ಅರ್ಜೆಂಟ್ ಕೆಲಸ ಹಾಕ್ಬೇಕು, ಇನ್ನ ಸ್ವಲ್ಪ ದೊಡ್ಡದಾಗಿರ್ಬೇಕು, ಚಪಾತಿ ಚಿಕ್ಕದೇನೋ ತಿನ್ನೋದಿಲ್ಲ ಅಂದ್ರೆ 10 ಇಂಚಸ್ ಸೈಜ್ ಬರ್ತದೆ. 10 ಇಂಚಸ್ ಸೈಜ್ ಬರುತ್ತೆ. ಡಿಫ್ರೆಂಟ್ ನೋಡಿದ್ರೆ 1.5 ಇಂಚಸ್ ಬರ್ತದೆ. ಸೊ ಬಟ್ ಇದೇನಂದ್ರೆ ನಿಮಗೆ ಈಗ ಪ್ರಾಡಕ್ಟ್ ವೈಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡುವಾಗ ವೇಸ್ಟೇಜ್ ಜಾಸ್ತಿ ಹೋಗೋದ್ರಿಂದ ಇದು ಪ್ರೈಸ್ ಸ್ವಲ್ಪ 1000 ರೂಪೀಸ್ ವೇರಿಯೇಷನ್ಸ್ ಇರುತ್ತೆ. ಹೌದು, ಅದೇ ಪ್ರೈಸ್ ವಿಚಾರಕ್ಕೆ ಬಂದ್ಬಿಡೋಣ ಇವಾಗ. ಸೊ ಚಿಕ್ಕದಕ್ಕೆ ಎಷ್ಟು ಆಗುತ್ತೆ, ದೊಡ್ಡದಕ್ಕೆ? ಆಕ್ಚುಲಿ ನಾವು ಮಾರ್ಕೆಟ್ ಅಲ್ಲಿ ಈಗ ನಾವು ಥ್ರೂಔಟ್ ಎಕ್ಸಿಬಿಷನ್ಸ್ ಎಲ್ಲ ಮಾಡೋದು ನಿಮಗೆ 2975 ಪ್ರೈಸ್ ಮಾಡ್ತಾ ಇರೋದು ಯಾವಾಗಲೂ. ಇಲ್ಲಿ ಬಂದು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ನಿಮಗೆ ಬಂದ್ಬಿಟ್ಟು 400 ರೂಪೀಸ್ ನಿಮ್ ಚಾನಲ್ ಇಂದ ನಾವು 400 ರೂಪೀಸ್ ಆಫರ್ ಮಾಡ್ತಾ ಇದೀನಿ. 2575 ಬಂದ್ಬಿಟ್ಟು ಆ ಮೆಷಿನ್ ಕೊಡ್ತಾ ಇದೀನಿ 8.5 ಇಂಚಸ್ಗೆ. 8.5 ಇಂಚಸ್ಗೆ ಎಷ್ಟು ಕೊಡ್ತಾ ಇದೀರಾ? 2575 ಸರ್. ನಮ್ಮ ವೀಕ್ಷಕರಿಗೋಸ್ಕರ 400 ಚಿಲ್ಲರೆ ಆಫ್ ಕೊಡ್ತಾ ಇದೀರಾ ನೀವು. ಬೆಸ್ಟ್ ಸರ್, ನಾವು ಕೇಳಕ್ಕೆ ಮುಂಚೆನೆ ನೀವು ಕೊಡ್ತಾ ಇದ್ದೀರಾ. ನಿಜವಾಗ್ಲೂ ತುಂಬಾ
2575. ಹೌದು, 2575. 75 ಇದಕ್ಕೆ. ಹೌದು. ಅದಕ್ಕೇನ್ ಪ್ರೈಸ್ ಕೊಟ್ಟು? ಸೇಮ್ 3975, 3975. ಅದರಿಂದ 400 rupees ಸೇಮ್ ಆಫರ್ ಬರ್ತದೆ, 3575 ಬರ್ತದೆ ನಿಮಗೆ. ಅದಕ್ಕೂ ಡಿಸ್ಕೌಂಟ್ ಇದೆ. ಹೌದು, ಅದಕ್ಕೂ 3575, 2575, 3275 ಇದು ಬೆಲೆಗಳು. ಹೌದು. ಸರ್, ಇವಾಗ ವಾರಂಟಿ ಎಷ್ಟಿದೆ ಸರ್? ವ್ಯಾರಂಟಿ ಇದಕ್ಕೆ 1 year ನಿಮಗೆ ವ್ಯಾರಂಟಿ ಇದೆ. 1 year ವ್ಯಾರಂಟಿ ಇದೆ. ಲೈಫ್ ಟೈಮ್ ನಿಮಗೆ ಸರ್ವಿಸ್ ಫ್ರೀ ಇದೆ. ಲೈಫ್ ಟೈಮ್ ಸರ್ವಿಸ್ ಸಿಗುತ್ತೆ. ಈಗ ಲೈಫ್ ಟೈಮ್ ಸರ್ವಿಸ್ ಅಂದ್ರೆ ತುಂಬಾ ಜನ ಏನ್ ತಿಳ್ಕೊಂಡ್ರೆ ಲೈಫ್ ಟೈಮ್ ನಾವು ಫ್ರೀ ಆಗಿ ಮಾಡ್ತೀನಿ ಅಂದ್ಬಿಡ್ತಾರೆ. ಇಲ್ಲ, 1 year ಬಂದು ಫ್ರೀ ಆಫ್ ಕಾಸ್ಟ್ ಏನೇ ಆದ್ರೂ ನಿಮಗೆ ರಿಪ್ಲೇಸ್ಮೆಂಟ್ ಆಗ್ಲಿ, ಸರ್ವಿಸ್ ಆಗ್ಲಿ, ಪಾರ್ಟ್ಸ್ ಆಗ್ಲಿ ಯಾವ್ದಾದ್ರು ನಮ್ಗೆ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀನಿ. ಓಕೆ. 1 year ಆದ್ಮೇಲೆ ನಿಮಗೆ ಬಂದು ಪಾರ್ಟ್ಸ್ ಬಂದು ಚಾರ್ಜಸ್ ಮಾಡ್ತಾರೆ. ಲೈಫ್ ಟೈಮ್ ಸರ್ವಿಸ್, ಬಟ್ ಲೈಫ್ ಟೈಮ್ ಇರುತ್ತೆ, ಸಪೋರ್ಟ್ ಇರುತ್ತೆ. ಹೌದು, ನಾವು ನೋಡಿ ಎಲ್ಲ ಪಾರ್ಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇರ್ತದೆ. ಸೊ ಈಚ್ ಅಂಡ್ ನಿಮಗೆ ಹ್ಯಾಂಡಲ್ಸ್ ಆಗ್ಲಿ, ವೈರಿಂಗ್, ಮೆಟೀರಿಯಲ್, ಥರ್ಮೋಸ್ಟೇಟ್, ಈಚ್ ಅಂಡ್ ಎವರಿ ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರ್ತದೆ. ಸೊ ಈಚ್ ಅಂಡ್ ಪಾರ್ಟ್ಸ್ ನಿಮಗೆ ಅವೈಲೇಬಲ್ ಇರ್ತದೆ. ಸೊ ಈ ದೊಡ್ಡ ಸೈಜ್ ಮೆಷಿನ್ ನೋಡಿದ್ರೆ ನಿಮಗೆ 2 years ನಿಮಗೆ ವ್ಯಾರಂಟಿ ಇರ್ತದೆ. ಓಕೆ, 1000 ಎಕ್ಸ್ಟ್ರಾ ಪೇ ಮಾಡೋದ್ರಿಂದ ನಮ್ಗೆ ದೊಡ್ಡದು ಸಿಗುತ್ತೆ. 1 year ವಾರಂಟಿ ಕೂಡ ಎಕ್ಸ್ಟ್ರಾ ಸಿಗ್ತಾ ಇದೆ. ಯಾಕೆ ರೀಸನ್ ಏನಂದ್ರೆ ಇದು ಬಂದು ನಿಮಗೆ ಪ್ರೈಸಸ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹೌದು, ನಾವು ಸ್ವಲ್ಪ ಕಸ್ಟಮರ್ಸ್ ಗೆ ಫೇವರ್ ಆಗಿ 2 years ನಿಮಗೆ ವ್ಯಾರಂಟಿ ಕೊಡ್ತಾ ಇದೀನಿ ಈ ಪ್ರಾಡಕ್ಟ್. 2 years ಒಳಗಡೆ ಏನೇ ಆದ್ರಿ ನಾವು ಬಂದು ಫ್ರೀ ಆಫ್ ಕಾಸ್ಟ್ ನಿಮಗೆ ಸರ್ವಿಸಸ್, ಮೆಟೀರಿಯಲ್ಸ್ ಎಲ್ಲ ಇದು ಕೊಡ್ತೀನಿ, ಮಾಡ್ಕೊಡ್ತೀರಾ ನೀವು. ಹೌದು. ಈಗ ಇನ್ನೊಂದೇನಂದ್ರೆ, ಈಗ ಬ್ಯಾಂಗ್ಳೂರ್ ಅಂದ್ರೆ ನಿಮಗೆ ನಾವೇ ಹೋಮ್ ಸರ್ವಿಸ್ ಮಾಡ್ತೀನಿ. ಸ್ಮಾಲ್ ಅಪ್ಲೈನ್ಸಸ್ ಇಲ್ಲ, ನಾವು ಬಂದು ಮನೇಲೆ ಮಾಡ್ಕೊಡ್ಬೇಕು. ಅದನ್ನೇ ಕೇಳೋಣ ಅನ್ಕೊಂಡೆ. ಬೆಂಗಳೂರು ಆದ್ರೆ ನೀವೇ ಮನೆಗೆ ಹೋಗಿ ಔಟ್ ಆಫ್ ಸ್ಟೇಷನ್ ಇದ್ರೆ ಈಗ ಔಟ್ ಆಫ್ ಸ್ಟೇಷನ್ ಅಂದ್ರೆ ನಾವ್ ಏನ್ ಮಾಡ್ತಾ ಅಂದ್ರೆ, ಈಗ ಅವರಿಗೆ ಬಂದ್ಬಿಟ್ಟು ಮೆಟೀರಿಯಲ್ಸ್ ಬೇಕಾಗುತ್ತೆ. ಈಗ ಅವ್ರ ಪರಿಚಯ ಎಲೆಕ್ಟ್ರಿಷಿಯನ್ ಇದ್ದಾರೆ, ಅವ್ರಿಗೆ ಗೊತ್ತಾಗುತ್ತೆ ಅಂದ್ರೆ ಅಲ್ಲೇ ಮಾಡ್ಕೊಬಹುದು. ಹ್ಯಾಂಡಲ್ ಬೇಕಾಯ್ತು ಅಂದ್ರೆ ಹ್ಯಾಂಡಲ್ ಸ್ಕ್ರೂ 2 ಸ್ಕ್ರೂ ಓಪನ್ ಮಾಡೋದು, ಯಾರು ಫಿಟ್ ಮಾಡಬಹುದು. ಹೌದು ಹೌದು, ಅವರೇ ಮಾಡ್ಕೋಬಹುದು. ಪಾರ್ಟ್ಸ್, ಸಣ್ಣ ಪಾರ್ಟ್ಸ್ ಇದ್ರೆ ಅವರೇ ಮಾಡಿಸ್ಕೋಬಹುದು. ಇಲ್ಲಪ್ಪ ನಾವು ನಿಮ್ಮ ಹತ್ರನೇ ಮಾಡಬೇಕು ಆತರ ಏನಾದ್ರು ಅಂದ್ರೆ ನಮ್ಮ ಆಫೀಸ್ಗೆ ಕೊರಿಯರ್ ಕಳ್ಸಿಕೊಟ್ಟಿದ್ರೆ ನಾವು ಫ್ರೀ ಆಫ್ ಕಾಸ್ಟ್ ಮಾಡಿ ಮತ್ತೆ ರಿಟರ್ನ್ ಫ್ರೀ ಆಫ್ ಕಾಸ್ಟ್ ಕಳ್ಸಿಕೊಡ್ತೀವಿ. ನೀವ್ ಹೇಳ್ತಾ ಇರೋದು ಬೇರೆ ಕಡೆಯವರು ಕೊರಿಯರ್ ಮಾಡಿದ್ರೆ ಸಾಕು, ಫ್ರೀ ಆಗಿ ಮಾಡ್ಕೊಡ್ತೀರಾ. ಒಂದು ವೇಳೆ ಅವರೇ ಮಾಡ್ಕೊಂತೀನಿ ಅಲ್ಲೆಲ್ಲಾದ್ರೂ ಇದಾರೆ ಅಂತಂದ್ರೆ ಪಾರ್ಟ್ಸ್ ಕೊಡ್ತೀರಾ, ಫ್ರೀ ಆಗಿ ಕಳ್ಸಿಕೊಡ್ತೀವಿ. ವಾರಂಟಿ ಪೀರಿಯಡ್ ವಾಟ್ಸ್ಆಪ್ ಅಲ್ಲಿ ಬಿಲ್ ರೆಸಿಪ್ಟ್ ಡೇಟೆಡ್ಸ್ ಕಳ್ಸಿದ್ರೆ ಸಾಕು. ಆ ಡೇಟ್ ಒಳಗಡೆ 1 year ಅಂದ್ರೆ 1 year, 2 year ಅಂದ್ರೆ 2 year ಯಾವ ಮಿಷನ್ ತಗೊಂಡ್ರೆ ಅದ್ರ ಮೇಲೆ ವ್ಯಾರಂಟಿ ಬರುತ್ತೆ. 1 year ಆಗುತ್ತೆ, 2 year ಆಗುತ್ತೆ ಅಂದ್ರೆ ನಿಮಗೆ ಔಟ್ ಆಫ್ ಸ್ಟೇಷನ್ ಕಸ್ಟಮರ್ಸ್ ಗೆ ಬಂದು ಪಾರ್ಟ್ ಚಾರ್ಜಸ್ ಮಾತ್ರ ತಗೊಳ್ತಾರೆ. ಶಿಪ್ಪಿಂಗ್ ಚಾರ್ಜಸ್ ಏನಿಲ್ಲ. ಅದೇ ರೀತಿಗೆ ಬ್ಯಾಂಗ್ಳೂರ್ ಕಸ್ಟಮರ್ಸ್ ಗೆ, ಬ್ಯಾಂಗ್ಳೂರ್ ಸರೌಂಡಿಂಗ್ ಕಸ್ಟಮರ್ಸ್ ಗೆ ಏನ್ ಮಾಡಿದ್ರೆ, ರೂರಲ್ ಕಸ್ಟಮರ್ ಸರಿ, ಸಿಟಿ ಕಸ್ಟಮರ್ ಸರಿ, ಅವ್ರಿಗೆ ಏನ್ ಮಾಡಿದ್ರೆ ನಾವು ಬಂದು ಹೋಗಿ ಮಾಡೋದು ಫ್ರೀ. ನಿಮಗೆ ಪಾರ್ಟ್ ಚಾರ್ಜಸ್ ಇರ್ತದೆ. ಯಾವ್ದಂದ್ರೆ 1 year, 2 years ಆದ್ಮೇಲೆ, ಗ್ಯಾರಂಟಿ ಪೀರಿಯಡ್ ಆದ್ಮೇಲೆ. ಓಕೆ ಸರ್, ಇವಾಗ ಆಲ್ ಇದನ್ನ ನೀವು ಎಲ್ಲಿವರೆಗೆ ಶಿಪ್ಪಿಂಗ್ ಮಾಡ್ತೀರಾ? ಶಿಪ್ಪಿಂಗ್ ಚಾರ್ಜಸ್ ಏನಾದ್ರು ಇದೆಯಾ? ನಮ್ದು ಶಿಪ್ಪಿಂಗ್ ಚಾರ್ಜಸ್ ನೋಡಿದ್ರೆ ನಮ್ದು ಕಸ್ಟಮರ್ ಫೇವರ್. ಸೊ ಅದರಿಂದ ನಾವೇನ್ ಮಾಡ್ತೀನಿ, ಪ್ಯಾನ್ ಇಂಡಿಯಾ ನಿಮಗೆ ಬಂದು ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತೀನಿ. ಪ್ಯಾನ್ ಇಂಡಿಯಾ ಫ್ರೀ ಕೊಡ್ತಾ ಇದ್ದೀರಾ? ನಮ್ದು ಎಲ್ಲ ಕಡೆ ಆಫೀಸ್ ಇದೆ. ಈಗ ಹೈದರಾಬಾದ್ ಇದೆ, ಚೆನ್ನೈ ಇದೆ, ಈಗ ಬ್ಯಾಂಗ್ಳೂರ್ ನಮ್ದು ಹೆಡ್ ಆಫೀಸ್ ಇದೆ, ಕಮಲಲ್ಲಿ ಆಫೀಸ್ ಇದೆ. ಸೊ ನಾವು ಬಂದು ನೋಡಿದ್ರೆ ಇದು ಪ್ಯಾನ್ ಸೌತ್ ಇಂಡಿಯಾ ಬೇಸ್ಡ್ ಕಂಪನಿ. ಸೊ ಎಲ್ಲ ಕಡೆ ನಮ್ದು ಸರ್ವಿಸ್ ಅವೈಲಬಿಲಿಟಿ ಇದೆ. ಸೊ ನಾವೇನಂತ ಇಲ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಸರ್ವಿಸ್. ಈಗ ಹೈದರಾಬಾದ್ ಆರ್ಡರ್ ಮಾಡಿದ್ರೆ ಅಲ್ಲಿಂದ ನಿಮಗೆ ಪಾರ್ಸಲ್ಸ್ ಹೋಗುತ್ತೆ. ಸೊ ನಿಮಗೆ ಫ್ರೀ ಆಫ್ ಕಾಸ್ಟ್ ಎಲ್ಲ ಕಡೆ ಶಿಪ್ಪಿಂಗ್ ಇರ್ತದೆ ಔಟ್ ಆಫ್ ಸ್ಟೇಷನ್ ಅಂತ. ನೀವು ಅಂದ್ರೆ ಮೋಸ್ಟ್ಲಿ ಮಲ್ಟಿಪಲ್ ಔಟ್ಲೆಟ್ ಇದೆ. ಸೊ ನೀವೇನ್ ಹೇಳ್ತೀರಾ ಅಂತಂದ್ರೆ ಫ್ರೀ ಆಫ್ ಕಾಸ್ಟ್ ಕಳ್ಸಿಕೊಡ್ತೀರಾ. ನೀವು ಎಲ್ಲಿ ಹೇಳ್ತೀರಾ ಅಲ್ಲಿಂದ ನೇರ್ ಕಳ್ಸಿಕೊಡ್ತೀನಿ. ಬ್ಯಾಂಗ್ಳೂರ್ ಬೇಸ್ ಇರುವುದರಿಂದ ನಾವು ಹೋಮ್ ಸರ್ವಿಸ್ ಕೊಡ್ತಾ ಇದೀನಿ. ಹೋಮ್ ಸರ್ವಿಸಸ್ ಈಗ ಇಲ್ಲೇ ಲೋಕಲ್ ಇರುವಾಗ ನಾವು ಮನೆಗೆ ಹೋಗಿಲ್ಲ ಅಂದ್ರೆ ಕಸ್ಟಮರ್ಸ್ ಇದು ಮಾಡ್ಬೇಕಾಗಿಲ್ಲ, ಮನೆಗೆ ಹೋಗಿ ಕೊಟ್ಬಿಡ್ತೀರಾ. ಸರ್, ಇನ್ನೊಂದು ವಿಚಾರ, ಕ್ಯಾಶ್ ಆನ್ ಡೆಲಿವರಿ ಏನಾದ್ರು ಇದೆಯಾ? ಸರ್, ಇದು ಬ್ಯಾಂಗ್ಳೂರ್ ಕಸ್ಟಮರ್ಸ್ ಗೆ ನಾವ್ ಏನ್ ಮಾಡ್ತೀನಿ, ಅವರು ಆರ್ಡರ್ ಮಾಡಿದ್ರೆ ಒಂದು ಕನ್ಫರ್ಮೇಶನ್ಸ್ ಗೆ ಒಂದು 200 rupees ಮಿನಿಮಮ್ ಅಮೌಂಟ್. ಯೂಶಲಿ ಕನ್ಫರ್ಮೇಶನ್, ಯಾಕಂದ್ರೆ ತುಂಬಾ ಜನ ಇದು ಮಾಡ್ತಾರೆ, 200 rupees ಕನ್ಫರ್ಮ್. 200 ಸಾಕು. ಓಕೆ. ಸೊ ನಮ್ಮ ಮನೆಗೆ ಹೋಗಿ ಎಲ್ಲ ಡೆಮೋ ತೋರಿಸಿ ಬ್ಯಾಲೆನ್ಸ್ ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಈಗ ಔಟ್ ಆಫ್ ಸ್ಟೇಷನ್ ಕಸ್ಟಮರ್ಸ್ ಗೆ ನಾವು ಆತರ ಮಾಡಕ್ಕೆ ಆಗೋದು. ಆ ರೀತಿಗೆ ನಾವು ಫುಲ್ ಪೇಮೆಂಟ್, ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಫುಲ್ ಪೇಮೆಂಟ್ ಅವರು ಅಕೌಂಟ್ ನಂಬರ್ ನಾವು ಕೊಡ್ತೀನಿ, ಇಲ್ಲ ಗೂಗಲ್ ಪೇ, ಫೋನ್ ಪೇ ಕೊಟ್ಟಿದೆ. ಅದರಲ್ಲಿ ಮಾಡಿದ್ರೆ ಅವ್ರಿಗೂ ಇಮಿಡಿಯೇಟ್ ಕೊರಿಯರ್, DTC ಕೊರಿಯರ್, ಪ್ರೊಫೆಷನಲ್ ಕೊರಿಯರ್, ಯಾವ ಅವ್ರ ಕೊರಿಯರ್ ನಿಯರೆಸ್ಟ್ ಆಗುತ್ತೋ ಅದರಲ್ಲಿ ನಿಮಗೆ ಫ್ರೀ ಶಿಪ್ಪಿಂಗ್ ಬರ್ತದೆ. ಫ್ರೀ ಶಿಪ್ಪಿಂಗ್ ಕೊಡ್ತೀರಾ? ಏನಾದ್ರೆ ಪೇಮೆಂಟ್ ಮುಂಚೆ ಹಾಕ್ಬೇಕು. ಪೇಮೆಂಟ್ ಮುಂಚೆ ಹಾಕ್ಬೇಕು. ಅದರಲ್ಲಿ ನಿಮಗೆ ಏನಾದ್ರು ಪ್ರಾಬ್ಲಮ್ ಆದ್ರೂ ನಿಮಗೆ ಸರ್ವಿಸ್ ಅವೈಲಬಿಲಿಟಿ ಎಲ್ಲ ನಿಮಗೆ ಸಿಗುತ್ತೆ. ಔಟ್ ಆಫ್ ಏನಲ್ಲ, ನಾವು ಬ್ಯಾಂಗ್ಳೂರ್ ಅಂದ್ರೆ ನಾವು ಡೈರೆಕ್ಟ್ ಅಚೀವ್ ರೀಚಬಲ್ ಆಗುತ್ತೆ. ವೀಕ್ಷಕರೇ, ಬೆಂಗಳೂರಲ್ಲಿ ಇದ್ರೆ ನಿಮ್ಗೆ ಓನ್ಲಿ 200 rupees ಅಡ್ವಾನ್ಸ್ ಹಾಕಿದ್ರೆ ಸಾಕು, ಕ್ಯಾಶ್ ಆನ್ ಡೆಲಿವರಿ ಮನೆಗೆ ಬರುತ್ತೆ, ಇವರೇ ಕಳಿಸ್ಕೊಡ್ತಾರೆ ನಿಮ್ಗೆ. ಔಟ್ ಆಫ್ ಸ್ಟೇಷನ್ ಇದ್ರೆ ಇವ್ರ ನಂಬರ್ ಕೊಟ್ಟಿರ್ತಾರೆ. ಸೊ ಆ ನಂಬರ್ಗೆ ಡಿಸ್ಕ್ರಿಪ್ಷನ್ ಇದೆ, ಮೇಲ್ಗಡೆ ಇದೆ, ಅಲ್ಲಿ ಫೋನ್ ಪೇ, ಗೂಗಲ್ ಪೇ ಮಾಡಬಹುದು, ಇವನ್ ಬ್ಯಾಂಕ್ ಅಕೌಂಟ್ ಕೂಡ ಕೊಟ್ಟಿರ್ತಾರೆ. ಇನ್ನೊಂದು ವಿಚಾರಕ್ಕೆ ನೀವು ಅನ್ಕೊಬಹುದು, ಇವ್ರು ಯಾರೇನಪ್ಪ ದುಡ್ಡು ಹೆಂಗ್ ಹಾಕೋದು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಆಕ್ಚುಲಿ ನಾನೇ ಇವ್ರ ಔಟ್ಲೆಟ್ ಬಂದಿದ್ದೀನಿ, ಇವ್ರ ಫ್ಯಾಕ್ಟ್ರಿ ನೋಡಿದೀನಿ. ಸರ್, ನಮ್ಗೆ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ತೋರಿಸಿದ್ದಾರೆ, ಇವ್ರದ್ದು ಸ್ಟಾಕ್ ತುಂಬಿಸಿಟ್ಟಿದ್ದಾರೆ, ಸ್ಟಾಕ್ಸ್ ಕೂಡ ತುಂಬಿಸಿಟ್ಟಿದ್ದಾರೆ.
ಪ್ರತಿಯೊಂದನ್ನು ಕೂಡ ಇವರು ತೋರಿಸಿದ್ದಾರೆ ನನಗೆ. ಸೊ ಆದ್ರಿಂದ ಡೆಫಿನೆಟ್ಲಿ ಅನುಮಾನ ಪಡಬೇಕಾಗಿಲ್ಲ, ಇವರಿಗೆ ಹಾಕಬಹುದು. ನಾನಾಗೆ ಖುದ್ದಾಗಿ ಬಂದು ಇಲ್ಲಿ ನೋಡಿರೋದ್ರಿಂದ ನಿಮ್ಗೆ ಯಾವುದೇ ಡೌಟ್ ಬೇಡ. ಯಾಕಂದ್ರೆ ತುಂಬಾ ಸ್ಟಾಕ್ಸ್ ಇಟ್ಕೊಂಡು ಇಲ್ಲಿ ಮಾಡ್ತಾ ಇದ್ದಾರೆ, ಒಂದು ಪ್ರಾಕ್ಟಿಕಲ್ ಡೆಮೋ ಕೂಡ ಕೊಟ್ಟಿದ್ದಾರೆ. ಆದ್ರಿಂದ ದಯವಿಟ್ಟು ಇವ್ರನ್ನ ನಂಬಿಟ್ಟು ಅಮೌಂಟ್ ಅನ್ನ ಸರ್ಗೆ ಹಾಕಬಹುದು. ಸರ್ ಇವಾಗ ಒಂದ್ ವೇಳೆ ಹಾಕಿದ್ರೆ, ಯಾರಾದ್ರೂ ಅಮೌಂಟ್ ಹಾಕಿದ್ರೆ ಎಷ್ಟು ದಿನದಲ್ಲಿ ಅವರಿಗೆ ಸಿಗುತ್ತೆ? ನಾವು ಇಮಿಡಿಯೇಟ್ ಕಳಿಸ್ತೀನಿ. ಈಗ ನಾವು ಪೇಮೆಂಟ್ ನಮಗೆ ರಿಸೀವ್ ಆದ ತಕ್ಷಣ ಇಮಿಡಿಯೇಟ್ ಪಾರ್ಸಲ್ ಹಾಕ್ಬಿಡ್ತೀನಿ. ಸೊ ಅವರಿಗೆ ಟ್ರಾನ್ಸ್ಪೋರ್ಟ್ ಕೊರಿಯರ್ ಮೇಲೆ 1 or 2 days, ಕರ್ನಾಟಕ ಒಳಗಡೆ 2 days ಒಳಗಡೆ ಮ್ಯಾಕ್ಸಿಮಮ್ ಹೋಗ್ಬಿಡತ್ತೆ. ಹೌದು, ಈಗ ಲಾಕ್ ಡೌನ್ ಪೀರಿಯಡ್ ಅಂದ್ರೆ ಸಾಟರ್ಡೆ ಸಂಡೇ ಹೋಗಲ್ಲ, ಟ್ಯೂಸ್ಡೇ ಹೋಗುತ್ತೆ, ಆಗುತ್ತೆ. ಔಟ್ ಆಫ್ ಪ್ಯಾನ್ ಇಂಡಿಯಾ ಬೇರೆ ಕಡೆ ಮಾಡ್ತಾರೆ. ಸೊ ಅವರಿಗೆ ಒಂದು 3-4 days ಆಗುತ್ತೆ ಮ್ಯಾಕ್ಸಿಮಮ್. ಕೊರಿಯರ್ ಅವರ ಸರ್ವಿಸ್ ನಾವು ಇಮಿಡಿಯೇಟ್ ಪ್ಯಾಕ್ ಮಾಡಿ ಅವರಿಗೆ ವಾಟ್ಸ್ಆಪ್ ಅಲ್ಲಿ ಅವರ ರೆಸಿಪ್ಟ್ ಯಾವ್ದು ಕೊರಿಯರ್ ಹಾಕ್ತೀನೋ ಆ ರೆಸಿಪ್ಟ್ ಟ್ರ್ಯಾಕಿಂಗ್ ರೆಸಿಪ್ಟ್ ನಿಮ್ಗೆ ಕೊಡ್ತೀನಿ. ಸೊ ಅದರಲ್ಲಿ ನೀವು ಚೆಕ್ ಮಾಡಿಸ್ಕೋಬಹುದು. ಡೆಮಾನ್ಸ್ಟ್ರೇಷನ್ ನಾವು ಇಲ್ಲೇ ಎಲ್ಲ ಲೈವ್ ತೋರಿಸಿದೀನಿ. ಮತ್ತೆ ನಿಮಗೆ ಏನಾದ್ರು ಬೇಕಂದ್ರೆ ವಾಟ್ಸ್ಆಪ್ ಅಲ್ಲಿ ಡೆಮೋ ಕೊಡ್ತೀನಿ, ವಿಡಿಯೋ ಕಾಲ್ ಲೈವ್ ಡೆಮೋ ಕೊಡ್ತೀನಿ. ವಿಡಿಯೋ ಕಾಲ್ ಮಾಡಬಹುದು, ನಾವು ಡೆಮಾನ್ಸ್ಟ್ರೇಷನ್ ಅದರಲ್ಲಿ ಕೊಡ್ತೀನಿ, ಡೈರೆಕ್ಟ್ ಕೊಡ್ತೀರಾ. ಆಕ್ಚುಲಿ ನಾವು ಆಲ್ಮೋಸ್ಟ್ ಎಲ್ಲ ಡೆಮೋ ಕೊಟ್ಬಿಟ್ಟಿದೀವಿ ವಿಡಿಯೋದಲ್ಲಿ. ಕಂಪ್ಲೀಟ್ ವಿಡಿಯೋ ನೋಡ್ಬಿಟ್ರೆ ಇಷ್ಟೊಂದು ಡೆಮೋ ಸಿಗ್ಬಿಟ್ಟಿದೆ. ಗೊತ್ತಾಗಿಲ್ಲ ಅಂದ್ರೆ ನಾವು ಅದನ್ನ ಸಪೋರ್ಟ್ಸ್ ತಿಳಿಸ್ಕೊಡ್ತೀರಾ ಅಲ್ವಾ? ಓಕೆ ಫೈನ್ ಸರ್. ಇದು ನಿಮ್ಮ ಮಲ್ಟಿ ಮೇಕರ್ ಬಗ್ಗೆ ನಿಜವಾಗ್ಲೂ ತುಂಬಾ ಒಳ್ಳೇದು. ಹಾಗೆ ಇನ್ನೊಂದು ವಿಚಾರ, ಎಲೆಕ್ಟ್ರಿಸಿಟಿ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ಸರ್ ನಮ್ಗೆ. ಹೆಂಗೆ ಎಲೆಕ್ಟ್ರಿಸಿಟಿ ಈಗ ಕಂಪೇರ್ ಟು ಗ್ಯಾಸ್ ಗಿಂತ ನಿಮ್ಗೆ ಕಮ್ಮಿ ಆಗುತ್ತೆ. ಗ್ಯಾಸ್ ನೀವು 2 hours ಯೂಸ್ ಮಾಡಿದ್ರೆ ಮಿನಿಮಮ್ 30-35 rupees ಇವತ್ತು ಖರ್ಚಾಗುತ್ತೆ. ಹೌದು, ಇದು 2 hours ಯೂಸ್ ಮಾಡಿದ್ರೆ ಕಮರ್ಷಿಯಲ್ ನೋಡಿದ್ರೆ ನಿಮ್ಗೆ 12 rupees ಆಗುತ್ತೆ. ಸೊ 12 rupees ಅಂದ್ರೆ 1 unit ಕನ್ಸಪ್ಷನ್ ಆಗುತ್ತೆ. ಕಮರ್ಷಿಯಲ್ ನೋಡಿದ್ರೆ ಮನೆಯದು ಇನ್ನ ಕಮ್ಮಿ ಇರುತ್ತಲ್ವಾ? ಮನೆಯಲ್ಲಿ 12 rupees ಆಗಲ್ಲ, ಒಂದು 7 rupees ಏನೋ ಆಗುತ್ತೆ, ಡಿಪೆಂಡ್ ಆನ್ 12 rupees ಒಳಗಡೆ ನೀವು ಕಂಪೇರ್ ಟು ಗ್ಯಾಸ್ ಗಿಂತ ಇದು 50% ಸೇವ್ ಆಗುತ್ತೆ. ಅಂಡ್ 2 hours ಅಲ್ಲಿ ನಿಮಗೆ 150 ಚಪಾತಿ ಮಾಡಬಹುದು. 40 seconds ಒಂದು ಚಪಾತಿ, 150 ಚಪಾತಿ ಮಾಡಬಹುದು. ಎಷ್ಟು ಚಪಾತಿ ಪ್ರಿಪೇರ್ ಮಾಡಿಟ್ಬಿಟ್ಟು ಆನ್ ಮಾಡ್ತೀರೋ ಆಮೇಲೆ ಬೇಗ ಬೇಗ ನೀವು ಮಾಡ್ತಾ ಇರಬಹುದು. ಹೋಟೆಲ್ಗಳವರೆಲ್ಲ ಯೂಸ್ ಮಾಡಬಹುದಲ್ವಾ? ಹೋಟೆಲ್ ಅವರಿಗೆ ಬಂದ್ಬಿಟ್ಟು ಅವರು ಡಿಪೆಂಡ್ ಆಫ್ ಕಸ್ಟಮರ್. ಈಗ ಒಂದು ದಿನಕ್ಕೆ 100 ಚಪಾತಿ ಮಾಡ್ತಾರೆ, 150 ಚಪಾತಿ ಮಾಡ್ತಾರೆ. ಅವರು ಅವಾಗ ಬಂದ್ಬಿಟ್ಟು ಈ ತರ ಮಿಷಿನ್, ದೊಡ್ಡ ಮಿಷಿನ್ ತಗೊಂಡಿದ್ರೆ ಅವರು ಇದರಲ್ಲೇ ಮಾಡ್ಕೋಬಹುದು, 100 ಆರಾಮಾಗಿ ಮಾಡಬಹುದು. ಇಲ್ಲ ಅವ್ರು ಬಂದು ನಾನ್ ಬಂದು 1000 ಚಪಾತಿ 2000 ಚಪಾತಿ ಮಾಡ್ತೀನಿ ಅಂದ್ರೆ ಅವ್ರದ್ದು ಹೆಂಚು ದೊಡ್ಡದಿರ್ತದೆ, ಇಷ್ಟು ತವಾ ಇಟ್ಟಿರ್ತಾರೆ. ಹೌದೌದು, ಏನ್ ಮಾಡಿದ್ರೆ ಪ್ರೆಸ್ ಮಾಡಿ ತೆಗೆದು ತವಾದಲ್ಲಿ ಹಾಕಬಹುದು. ಆ ತರ ಮಾಡಬಹುದಲ್ವಾ? ಪಾರ್ಟಿ ವೇರ್ಸ್ ನಾವು ಈಗ ಗ್ಲಬ್ ಪ್ರಸಾಟ್ ಎಲ್ಲ ಕೊಟ್ಟಿದ್ದೀನಿ. ಗ್ಲಬ್ ಪ್ರಸಾಟ್ ಅವರು ಹಂಗೆ ಮಾಡ್ತಾರೆ, ಅವ್ರು ದೊಡ್ಡ ತವಾ ಇರ್ತದೆ, ಚಪಾತಿ ಮಾಡ್ತಾರೆ. ಸೊ ಆತರ ಇದು ಮಾಡ್ತಾರೆ. ಅವರಿಗೆ ಇದ್ ಮಾಡೋದೆಲ್ಲ ಉಳಿತು ಅಲ್ವಾ? ಓಕೆ ಓಕೆ ಫೈನ್. ಅಟ್ ಎ ಟೈಮ್ ನೀವು 1 hour ಅಲ್ಲಿ ನಿಮ್ಗೆ 1000 ಚಪಾತಿ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿ ಈಸಿ ಇರುತ್ತಲ್ವಾ? ಇದು ಈಸಿ ಆಗ್ಬಿಡತ್ತಲ್ವಾ? ಇದು ಡೆಫಿನೆಟ್ಲಿ ಇದೊಂದು ಸೂಪರ್ ಅಂತ ಹೇಳ್ಬೋದು. ಯಾರು ಹೆಲ್ತ್ ಬಗ್ಗೆ ತುಂಬಾ ಇದಿದ್ದೀರಾ, ಆಯಿಲ್ ತುಂಬಾ ಕಮ್ಮಿ ಯೂಸ್ ಮಾಡ್ಬೇಕು, ಜೊತೆಯಲ್ಲಿ ನಿಮ್ಮ ಗ್ಯಾಸ್ ಜಾಸ್ತಿ ಖರ್ಚಾಗ್ತಿದೆ, ಗ್ಯಾಸ್ ರೇಟ್ ಬೇರೆ ತುಂಬಾ ಜಾಸ್ತಿ ಆಗ್ಬಿಡಿದೆ ಇವಾಗ. ಸೊ ಅದೆಲ್ಲ ಉಳಿತಾಯ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ನೀವು ಮಲ್ಟಿ ಮೇಕರ್ ಗೆ ಹೋಗಬಹುದು. ಇವ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಂಬರ್ ಅನ್ನ ಮೇಲ್ ಬರ್ತಾ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಬರ್ತಾ ಇರುತ್ತೆ, ಕಮೆಂಟ್ಸ್ ಅಲ್ಲಿ ಇರುತ್ತೆ, ಪ್ರತಿಯೊಂದು ಕಡೆ ಇರುತ್ತೆ. ಸರ್ ಇವ್ರ ಬಗ್ಗೆ ಎಲ್ಲ ಆಯ್ತು. ಮುಂದಿನ ದಿನಗಳಲ್ಲಿ ನಮ್ಮ ಚಾನಲ್ ಅಲ್ಲಿ ನಮ್ಮ ಗೋಲ್ಡನ್ ಅಸೋಸಿಯೇಟ್ಸ್ ಕಡೆಯಿಂದ ಇನ್ನೋವೇಟಿವ್ ಪ್ರಾಡಕ್ಟ್ ಗಳು ಇದೆಯಾ? ಕಂಪಲ್ಸರಿ, ಡೆಫಿನೆಟ್. ಈಗ ನಾವು ಬಂದ್ಬಿಟ್ಟು ಇದು ಮಲ್ಟಿ ಮೇಕರ್ ಬಂದು ನಾವು ಇವನ್ 15 years ಆಗಿ ಮಾಡ್ತಾ ಇರೋದು. ಚಪಾತಿ ಮೇಕರ್ ಮಾಡಿದೀನಿ, ಈಗ 2 years ಆಗಿ ಮಲ್ಟಿ ಮೇಕರ್ ರ್ಯಾಂಚ್ ಆಗಿ ಮಾಡ್ತಾ ಇರೋದು. ಇನ್ನ ನಿಮಗೆ ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಬರ್ತಾ ಇರ್ತದೆ. ನಾವು ನಿಮಗೆ ನಿಮ್ ಚಾನಲ್ ಇಂಟ್ರೊಡಕ್ಷನ್ ಮಾಡ್ತೀನಿ. ನಮ್ಮ ಚಾನಲ್ ಅಲ್ಲಿ ಬರ್ತೀರಾ? ಹಾಗಾದ್ರೆ ಸರಿ ಬರ್ತೀನಿ. ಓಕೆ. ಸೊ ವೀಕ್ಷಕರೇ, ನಮ್ಮ ಚಾನಲ್ ಅಲ್ಲಿ ಗೋಲ್ಡನ್ ಅಸೋಸಿಯೇಟ್ಸ್ ಕಡೆಯಿಂದ ಇದೇ ರೀತಿ ಇನ್ನೋವೇಟಿವ್ ಪ್ರಾಡಕ್ಟ್ ಬರ್ತಾ ಇರ್ತವೆ, ನೀವು ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಇಷ್ಟೊಂದು ವಿಚಾರಗಳನ್ನ, ಇಂಥ ಇನ್ನೋವೇಟಿವ್ ಪ್ರಾಡಕ್ಟ್ ಅನ್ನ ನಮ್ಮ ಚಾನಲ್ಗೆ, ನಮ್ಮ ಕನ್ನಡಿಗರಿಗೆ ತಂದಿದ್ದಕ್ಕೋಸ್ಕರ ಕಾರ್ತಿಕ್ ಅವ್ರಿಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.